ಸಮಯದಲ್ಲಿ ಈ ಕರ್ತನ ದಿನದಲ್ಲಿ ನಾವು ಈ ರೀತಿಯಾಗಿ ಕಾಣಿಸಿಕೊಳ್ಳುವಂತೆ ಕರ್ತನ ನಮಗೆ ಅನುಗ್ರಹಿಸಿದಂಥ ಒಳ್ಳೆ ಭಾಗ್ಯಕ್ಕಾಗಿ ತನ್ನ ದೇವರನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರೂ ಸಹ ಈ ರೀತಿಯಾಗಿ ಬರಮಾಡುತ್ತಾ ಕರ್ತನ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರೂ ಸಹ ದೇವರು ಆಶೀರ್ವದಿಸಲಿ. ಲೈವ್ನಲ್ಲಿ ಬಂದಿರುವ ನಿಮ್ಮೆಲ್ಲರೂ ಸಹ ಕರ್ತನ ನಾಮದಲ್ಲಿ ನಾನು ಆಹ್ವಾನಿಸ್ತಾ ಇದ್ದೇನೆ. God bless you all. Praise the Lord. ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ಏಕೀಭವಿಸಲು ನನ್ನೊಂದಿಗೆ ನೀವು ಇರುವ ಸ್ಥಳಗಳಲ್ಲಿಯೇ ನಿಮ್ಮ ಸತ್ಯ ವೇದಗಳನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯಲ್ಲಿ ಏಕೀಭವಿಸಬೇಕಾಗಿ ನಮ್ಮ ಹಲ್ಲೆಲೂಯಾ ಪ್ರಾರ್ಥನೆ ಮಾಡಿಕೊಳ್ಳೋದ. ನಾವು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವ ಆತನು, ಇರುವ ಆತನು, ನೀನು ಒಳ್ಳೆಯವನು, ಒಳ್ಳೆ ಕಾರ್ಯಗಳನ್ನು ಮಾಡುವ ಆತನು, ನಿನ್ನೆ ಇವತ್ತು ನಿರಂತರವಾಗಿ ಸದಾ ನಮ್ಮೊಂದಿಗೆ ಇರುವಂಥ ನಿಮ್ಮ ಕೃಪೆಗಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇನೆ. ದೇವರೇ, ಕಳೆದ ವಾರವೆಲ್ಲವೂ ನಮ್ಮನ್ನು ಕಾದು ಕಾಪಾಡಿ ಸಂರಕ್ಷಿಸಿ ನಮ್ಮನ್ನು ಪೋಷಿಸಿ ನಮ್ಮ ತಂದೆಯಾಗಿ, ನಮ್ಮ ದೇವರಾಗಿ, ನಮ್ಮ ಒಡೆಯನಾಗಿ, ನಮ್ಮ ಒಳ್ಳೆ ಕುರುಬನಾಗಿ ದೇವರೇ ಹೀನತೆಗಳಲ್ಲಿ ಕಾದು ಕಾಪಾಡಿದಂಥ ನಿಮ್ಮ ಕೃಪೆಗಾಗಿ ನಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ ದೇವರೇ, ಕರ್ತನ ದಿನದಲ್ಲಿ ಈ ರೀತಿಯಾಗಿ ಕಾಣಲ್ಪಡುವಂಥ ಭಾಗ್ಯವನ್ನು ನೀವು ನಮಗೆ ಅನುಗ್ರಹಿಸಿದ ಅದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ವಿಶೇಷವಾಗಿ ದೇವರೇ ಸಮಯದಲ್ಲಿ ಯಾರ್ಯಾರು ಲೈವ್ನಲ್ಲಿ ಬಂದಿದ್ದರು, ಯಾರು ಆ ಗುಡಾರಗಳಲ್ಲಿ ಕುಳಿತುಕೊಂಡು ದೇವರೇ ಎಂಬುದಾಗಿ ನಿನ್ನ ಕಡೆಗೆ ದೃಷ್ಟಿಸುತ್ತಾ ದೇವನೇ ಎಂಬುದಾಗಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದರು ಅವರೆಲ್ಲರನ್ನು ಆಶೀರ್ವದಿಸು ಬಲಪಡಿಸು. ದೇವನೇ, ಎಬ್ಬಿಯಲ್ಲಿ ನೋಡುವಂಥ ಪ್ರತಿಯೊಬ್ಬರನ್ನು ಸಹ ದೇವರು ವಿಶೇಷವಾಗಿ ಆಶೀರ್ವದಿಸಿ ಬಲಪಡಿಸಿರಿ. ದೇವರೇ, ಹಾಡಿನ ಭಾಗವನ್ನು, ಆರಾಧನೆ ಭಾಗವನ್ನು ಕರ್ತನೆ ಅದೇ ರೀತಿಯಾಗಿ ದೇವರೇ ಅಪ್ಪ ವಾಕ್ಯ ಭಾಗವನ್ನು ಈ ದಿನದಲ್ಲಿ ನಮ್ಮೊಂದಿಗೆ ನೀವು ಮಾತನಾಡಿ ಮಹಿಮೆ ಹೊಂದಬೇಕಾಗಿ ಭಾಗ್ಯನಾಗಿರುವಂಥರಲ್ಲಿ ಸಂಪೂರ್ಣವಾಗಿ ನಿಮ್ಮ ಶಿಲುಬೆಯಲ್ಲಿ ಮರೆ ಮಾಡು. ದೇವರೇ, ನಿಮ್ಮ ನಾಮವನ್ನು ಉಚ್ಚಾರಣೆ ಮಾಡಲು ಸಹ ನಾನು ಯೋಗ್ಯನೂ ಅಲ್ಲ. ಮೊದಲೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ನೀವು ನನಗೆ ಕೊಟ್ಟಿರುವಂಥ ಒಳ್ಳೆ ಭಾಗ್ಯಕ್ಕಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ ನಿಮ್ಮ ಕರ್ತನು ಒಡೆಯರಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯಿಂದ ಬಿಡುತ್ತಿದ್ದೇನೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಕನ್ನಡದಲ್ಲಿ ಜೀವನ ಗೀತೆಗಳಲ್ಲಿ ಕೆಲವು ಹಾಡುಗಳನ್ನು ನಾವು ಹಾಡಿಕೊಳ್ಳಲಾಗಿ ಕಾಣೋಣ. 185 ಹಾಡಿನ ಸಂಖ್ಯೆ ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ. ತಮಿಳಿನಲ್ಲೂ ಸಹ ಇದಾಗಿರುತ್ತದೆ, ಆರಾಧಿಪೇನ್, ನಾನು ಆರಾಧಿಪೇನ್, ಆಂಡವರ್ ಯೇಸುವೈ ಆರಾಧಿಪೇನ್ ಎಂಬುದಾಗಿ ಈ ಸಮಯದಲ್ಲಿ ರಾಗವನ್ನು ಹಾಡಿಕೊಳ್ಳೋಣ. ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಶಕ್ತನನ್ನು ನಾನು ಆರಾಧಿಸುವೆ, ಉತ್ತಮನನ್ನು ನಾನು ಆರಾಧಿಸುವೆ, ಶಕ್ತನನ್ನು ನಾನು ಆರಾಧಿಸುವೆ, ಉತ್ತಮನನ್ನು ನಾನು ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಕಾಣುವಂತವನನ್ನು ಆರಾಧಿಸುವೆ, ಕಾಯುವಂತವನನ್ನು ಆರಾಧಿಸುವೆ, ಕಾಣುವಂತವನನ್ನು ಆರಾಧಿಸುವೆ, ಕಾಯುವಂತವನನ್ನು ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ಆತ್ಮದಿಂದ ನಾನು ಆರಾಧಿಸುವೆ, ಸತ್ಯದಿಂದ ನಾನು ಆರಾಧಿಸುವೆ, ಆತ್ಮನಿಂದ ನಾನು ಆರಾಧಿಸುವೆ, ಸತ್ಯದಿಂದ ನಾನು ಆರಾಧಿಸುವೆ, ಆರಾಧಿಸುವೆ, ನಾನು ಆರಾಧಿಸುವೆ, ಆಪ್ತನನ್ನೇ ಯೇಸುವ ಆರಾಧಿಸುವೆ, ದೂತರೊಂದಿಗೆ ನಾನು ಆರಾಧಿಸುವೆ,
ನಾನಾರಾಧಿಸುವೆ ಆಪ್ತನನ್ನೇಸುವ ಆರಾಧಿಸುವೆ ಆರಾಧಿಸುವೆ ನಾನ್ ಆರಾಧಿಸುವೆ ಆಪ್ತನನ್ನೇಸುವ ಹಲ್ಲೆಲೂಯಾ. ಕರ್ತನ ದಿನದಲ್ಲಿ ದೇವರನ್ನ ಮಹಿಮೆ ಪಡಿಸುತ್ತಾ, ದೇವರನ್ನ ಘನಪಡಿಸುತ್ತಾ, ದೇವರ ನಾಮವನ್ನು ಉನ್ನತ ಪಡಿಸುವುದೇ ಈ ಕರ್ತನ ದಿನದ ಮಹಿಮೆ. 90 ಇಮ್ಮಾನುವೇಲನೇ ಕೂಡ ಇರೋ ಅಪ್ಪ ಯೇಸುವೆ. ರಾಗವನ್ನು ಹಾಡಿಕೊಳ್ಳೋದ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಸತ್ಯದಿಂದ ಆತ್ಮದಿಂದಲೇ ಆರಾಧಿಸುವೆ. ಪರಿಮಳ ಹರಡಲಿ ನನ್ನ ಸ್ತೋತ್ರವೇ. ಸತ್ಯದಿಂದ ಆತ್ಮದಿಂದ ಆರಾಧಿಸುವೆ. ಪರಿಮಳ ಹರಡಲಿ ನನ್ನ ಸ್ತೋತ್ರವೇ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಪ್ರಾಣ ಆತ್ಮ ಶರೀರ ತುದಿ ಆರಾಧಿಸುವೆ. ರೂಪದ ಹೊಗೆಯಾಗಿ ನಿನ್ನ ಸನ್ನಿಧಿಗೇರುವೆ. ಪ್ರಾಣ ಆತ್ಮ ಶರೀರ ತುದಿ ಆರಾಧಿಸುವೆ. ರೂಪದ ಹೊಗೆಯಾಗಿ ನಿನ್ನ ಸನ್ನಿಧಿಗೇರುವೆ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಸಾಷ್ಟಾಂಗದಿ ನಿನ್ನ ನಾಮಕ್ಕೆ ಆರಾಧಿಸುವೆ. ನಿನ್ನ ಪಾದಕ್ಕೆ ಮುತ್ತನ್ನಿಟ್ಟು ಶಿರದಿ ಹೊರುವೆ. ಸಾಷ್ಟಾಂಗದಿ ನಿನ್ನ ನಾಮಕ್ಕೆ ಆರಾಧಿಸುವೆ. ನಿನ್ನ ಪಾದಕ್ಕೆ ಮುತ್ತನ್ನಿಟ್ಟು ಶಿರದಿ ಹೊರುವೆ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಆರಾಧನೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಇಮ್ಮಾನುವೇಲನೇ ಇಮ್ಮಾನುವೇಲನೇ ಕೂಡ ಇರೋ ಅಪ್ಪನೇ ಯೇಸುವೆ. ಹಾಡಿಕೊಳ್ಳುವುದಾಗಿ ಕಾಣೋಣ. 534 ಕೊನೆಯದಾಗಿ ಇದರಲ್ಲಿ 2 ಚರಣಗಳಿಂದ 3 ಚರಣಗಳಿಂದ 2 ಚರಣಗಳನ್ನು ಹಾಡಿಕೊಳ್ಳೋಣ. ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ. ದಿನವೆಲ್ಲ ಏಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ. ದಿನವೆಲ್ಲ ಏಸುವಿಗೊಬ್ಬರಿಗೆ ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು,
ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರಿಗೆ, ಆಶೀರ್ವದಿಸು ನಿನ್ನ ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ. ಜೀವಾಂತ್ಯ ದಿನವೆಲ್ಲ ಏಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಏಸುವಿಗೊಬ್ಬರಿಗೆ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ, ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ, ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ. ಜೀವಾಂತ್ಯ ದಿನವೆಲ್ಲ ಏಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಏಸುವಿಗೊಬ್ಬರಿಗೆ. ನನ್ನ ಜೀವಮಾನದಲ್ಲೆಲ್ಲ ನನ್ನ ದೇವರಿಗೆ ಮಾತ್ರ ನಾನು ಸ್ಥಿಮಿತವಾಗಿರ್ತೇನೆ. ಹಲ್ಲೆಲೂಯಾ. ದೇವರು ನನಗೆ ಅನುಗ್ರಹಿಸಿದಂಥ ಆತನ ಉನ್ನತವಾದ ಮಹೋನ್ನತವಾದ ರಕ್ಷಣೆ, ಆ ರಕ್ಷಣೆಯಲ್ಲಿ ನೆಲೆಗೊಂಡೇ ನಿನ್ನನ್ನು ಸ್ತುತಿಸುವೇನೆ. ನನ್ನ ಮಹಿಮೆ ಮಾಡುವ ದೇವರೇ, ಈ ಲೋಕಕ್ಕೆ ಬೆಳಕಾಗಿರುವೆ ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನು ಹಾಡಿನ ಮುಖಾಂತರವಾಗಿ, ಹಾಡುಗಳ ಮುಖಾಂತರವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸಲು ದೇವರು ಕೊಟ್ಟಂಥ ಒಳ್ಳೆ ಭಾಗ್ಯಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತಾ ಈ ಸಮಯದಲ್ಲೂ ಸಹ ಆರಾಧನೆ ಭಾಗಕ್ಕಾಗಿ ನಾವು ಒಂದು ಮಾತನ್ನು ನಾವು ಧ್ಯಾನಿಸುವುದಾಗಿ ಕಾಣೋಣ. ಆರಾಧನೆ ಭಾಗಕ್ಕಾಗಿ ಒಂದು ಮಾತನ್ನು ಧ್ಯಾನಿಸೋಣ. ಕೀರ್ತನಕಾರನು ಬರೆದಂಥ ಕೀರ್ತನೆಗಳು 34ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ನಾವು ಗಮನಿಸುವುದಾಗಿ ಕಾಣೋಣ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಓದಿದ ವಾಕ್ಯ ಭಾಗವನ್ನು ಸ್ವಲ್ಪ ಸಮಯ ಆರಾಧನೆ ಭಾಗಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಹಂಚಿಕೊಡಲಿ. ಇಲ್ಲಿ ಓದಿದಂತೆ ಈ ವಾಕ್ಯ ಭಾಗವನ್ನು ನಾವು ಅನೇಕ ಸಾರಿ ಧ್ಯಾನಿಸಿರುತ್ತೇವೆ, ಓದಿರುತ್ತೇವೆ, ಅನೇಕ ಸಾರಿ ಪ್ರಸಂಗಗಳಲ್ಲಿ ನಾವು ಕೇಳ್ತಾ ಇರ್ತೇವೆ. ದಾವೀದ ಮಹಾರಾಜನು ಹೇಳಿದಂಥ ಈ ಮಾತಿನಲ್ಲಿ ನಾವು ಗುರುತಿಸುವಂತರಾಗಿದ್ದೇವೆ. ಏನೆಂಬುದಾಗಿ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ಇಲ್ಲಿ ಕೊಂಡಾಡುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ನಾವು ನೋಡುವಾಗ ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಿಜವಾಗಲೂ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಸಮಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ದಾವೀದ ಮಹಾರಾಜನು ಯಾವ ಅನುಭವದಿಂದ ಈ ಮಾತುಗಳನ್ನು ಹೇಳಿದ್ದೇನೆಂಬುದಾಗಿ ನಾವು ನೋಡುವಾಗ, ದಾವೀದ ಮಹಾರಾಜನ ಜೀವಿತದಲ್ಲಿ ಆ ರೀತಿಯಾದಂಥ ಒಂದು ಆತನನ್ನು ಕೊಂಡಾಡುವಂಥದ್ದು, ಯಾವಾಗಲೂ ಆತನ ಸ್ತುತಿಯನ್ನು ಸ್ಮರಣೆ ಮಾಡುವಂಥದ್ದು ಏನು ಎಂಬುದಾಗಿ ನಾವು ನೋಡುವಾಗ, ದಾವೀದ ಮಹಾರಾಜನು ಒಬ್ಬ ಕುರುಬನಾಗಿದ್ದ, ಮನೆಯಲ್ಲಿ ಎಲ್ಲರಿಗಿಂತಲೂ ಕಡೆಯವನಾಗಿದ್ದ, ಯಾರೂ ಸಹ ಆತನನ್ನು ಇಷ್ಟಪಡಲಿಲ್ಲ, ಯಾರೂ ಸಹ ಆತನನ್ನು ಮೆಚ್ಚಿಕೊಳ್ಳಲಿಲ್ಲ. ಆತನ ತಂದೆ ಬಿಟ್ಟರೆ ಉಳಿದವರೆಲ್ಲರೂ ಸಹ ಅವನು ಕೊನೆಯವನು, ಅವನೇನು ಮಾಡಲು ಸಾಧ್ಯ, ಅವನು ಕುರಿಗಳನ್ನು ಕಾಯುವುದಕ್ಕೆ ಮಾತ್ರ ಯೋಗ್ಯನೆಂಬುದಾಗಿ ಕುರಿಗಳ ಹಿಂಡಿನ ಹಿಂದೆ ಅವರ ತಂದೆ, ಅವರ ಸಹೋದರರು ಸಹ ದಾವೀದ ಅರಸರಾಗಿರುವಂಥ ದಾವೀದ ಮಹಾರಾಜನ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಕುರಿ ಕಾಯುವನಾಗಿರುವಂಥ ದಾವೀದ ಮಹಾರಾಜನನ್ನು ನಾವೀಗ ಮಹಾರಾಜನು ಎಂಬುದಾಗಿ ಕರೀತಾ ಇದ್ದೇವೆ. ಏನೆಂಬುದಾಗಿ? ಮಹಾರಾಜನು ಎಂಬುದಾಗಿ. ನನ್ನ ಪ್ರೀತಿಯ ದೈವಜನರೇ, ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಂಥವರೇ,
ದೇವರ ರಾಜ್ಯದ ವಾರಸತ್ವವನ್ನು ಪಡೆದುಕೊಂಡಿರುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಕೊಂಡಿರುವಂಥ ದೇವರ ರಾಜ್ಯದ ವಾರಸತ್ವದಲ್ಲಿ ದಿನನಿತ್ಯಲು ದೇವದೂತರುಗಳಿಂದ ನಡೆಯಲ್ಪಡುವಂಥವರೇ. ದಾವೀದ ಮಹಾರಾಜನು ತಿರಸ್ಕರಿಸಲ್ಪಟ್ಟವನಾಗಿ ಕುರಿ ಕಾಯುವನಾಗಿದ್ದ. ಆದರೆ ಕುರಿ ಕಾಯುವನನ್ನು ದೇವರು ಆರಿಸಿಕೊಂಡ. ಹಲ್ಲೆಲೂಯಾ. ದೇವರು ಆರಿಸಿಕೊಂಡು ಆತನ ಮುಖಾಂತರವಾಗಿ ಅದ್ಭುತಗಳನ್ನು ಮಾಡಿದ. ದೇವರ ಬಲ ಪರಾಕ್ರಮಗಳನ್ನು ದಾವೀದನ ಮುಖಾಂತರವಾಗಿ ತೋರ್ಪಡಿಸಿದ. ಕುರಿಗಳನ್ನು ಕಾಯುವಾಗ ಕರಡಿ ಬಂದರೆ ಕರಡಿ ಮೇಲೆ ಹೋರಾಡಿದ, ಸಿಂಹ ಬಂದರೆ ಸಿಂಹದ ಮೇಲೆ ಹೋರಾಡಿದ. ಇಸ್ರಾಯೇಲ್ ಎಲ್ಲರೂ ಸಹ ಒಬ್ಬ ಗೊಲ್ಯಾತನನ್ನು ಜಯಿಸಲು ಸಾಧ್ಯವಾಗುತ್ತೆ. ಚಿಂತೆಗೆ ಒಳಗಾಗಿ, ದುಃಖಕ್ಕೆ ಒಳಗಾಗಿ ನಮ್ಮ ದೇಶವನ್ನು ಈ ರಾಕ್ಷಸ ಆಗಿರುವಂಥ ಈ ಮನುಷ್ಯನು ಗೆದ್ದು ಬಿಡ್ತಾನೆ, ಆತನನ್ನು ನೋಡಿದ್ರೆ ಭಯ ಆಗುತ್ತೆ ಎಂಬುದಾಗಿ ಕಳವಳ, ದುಃಖ, ವೇದನೆಯಲ್ಲಿ ಇರುವಂಥವ ಸಮಯದಲ್ಲಿ ದಾವೀದ ಮಹಾರಾಜನು ಆಯುಧಗಳಿಲ್ಲದೆ ಕರ್ತನ ನಾಮದಲ್ಲಿ, ಕರ್ತನ ಏಕೈಕ ನಾಮದಲ್ಲಿ, ಜೀವ ಸ್ವರೂಪನಾದ ದೇವರ ನಾಮದಲ್ಲಿ ಒಂದು ಚಿಕ್ಕ ಕಲ್ಲಿನಿಂದ ಉರುಳಿಸಿದ. ಹಲ್ಲೆಲೂಯಾ. ಆ ರೀತಿಯಾಗಿ ದಾವೀದ ಮಹಾರಾಜನನ್ನು ಹಂತ ಹಂತವಾಗಿ ದೇವರು ತನ್ನ ಬಲ, ತನ್ನ ಪರಾಕ್ರಮಗಳನ್ನು ತೋರಿಸುತ್ತಾ ಆತನಲ್ಲಿ ತನ್ನನ್ನು ಮಹಿಮೆಪಡಿಸುತ್ತಾ ಬಂದ. ಕೊನೆಗೆ ಆತನ ಪ್ರಾಣಕ್ಕೆ ಬಂದಾಗ, ಪ್ರಾಣ ಕಳೆದು ಹೋಗುವ ಸಮಯವು ಬಂದಾಗ ಸರಿ, ದೇವರು ಮಾತ್ರ ದಾವೀದ ಮಹಾರಾಜನನ್ನು ಬಿಡಲಿಲ್ಲ. ಯಾಕೆಂದರೆ ದಾವೀದ ಮಹಾರಾಜನು ದೇವರಲ್ಲಿ ಪ್ರಿಯನಾಗಿದ್ದ. ಯಾವಾಗಲೂ ಹಾಡ್ತಾ ಇದ್ದ, ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಇದ್ದ. ಕೀರ್ತನೆಗಳನ್ನು ನಾವು ನೋಡಿದ್ರೆ ಹೆಚ್ಚಾಗಿ ದಾವೀದ ಮಹಾರಾಜನ ಬರೆದಿರುವಂಥ ಕೀರ್ತನೆಗಳೇ ಇದೆ. ಎಲ್ಲವುಗಳೇ ನಾವು ನೋಡ್ತೇವೆ. ಸ್ತುತಿ, ಸ್ತೋತ್ರ, ನನ್ನ ಗುರಾಣಿ, ನನ್ನ ಕೋಟೆ, ಎಷ್ಟು ಶಬ್ದಗಳಿಂದ ದೇವರನ್ನು ವರ್ಣನೆ ಮಾಡಿ ಕೀರ್ತನೆಗಳನ್ನು ಬರಿತಾ ಇದ್ರಂತೆ. ಆಶ್ಚರ್ಯ ಅಲ್ಲ, ದೇವರು ಆತನಿಗೆ ಮಾಡಿದ ಕಾರ್ಯಗಳನ್ನು ನೆನೆದು ಅದು ಸ್ಮರಿಸುತ್ತಾ ದೇವರನ್ನು ಸ್ತುತಿಸಿದ್ದಾಗಿ. ಅದಕ್ಕೆಲ್ಲ ಹೇಳ್ತಾ ಇದ್ದೆ, ನಾನು ಯಾವಾಗಲೂ ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ನಾನು ಗ್ಯಾಪ್ ಕೊಡೋದಿಲ್ಲ, ಎಡಬಿಡದೆ ಕೊಂಡಾಡುವೆನು. ಭಾನುವಾರ ಮಾತ್ರ ಆರಾಧನೆ ಮಾಡೋದಿಲ್ಲ, ಶುಕ್ರವಾರ ಮಾತ್ರ ಸಭೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಆಯಾ ದಿನಗಳಲ್ಲಿ ಮಾತ್ರ ನಾನು ಕಾಣಿಸ್ಕೊಳ್ಳೋದಿಲ್ಲ. ಯಾವಾಗಲೂ ನನ್ನ ದೇವರು, ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ವಿಮೋಚಕನಾದಂಥ ನನ್ನ ದೇವರನ್ನು ಎಡಬಿಡದೆ ಕೊಂಡಾಡುವೆನೆಂಬುದಾಗಿ. ಯಾವ ರೀತಿಯಾಗಿ? ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಲ್ಲೆಲೂಯಾ. ನಾವು ಸಹ ತಿರಸ್ಕರಿಸಲ್ಪಟ್ಟವರು, ತೃಣೀಕರಿಸಲ್ಪಟ್ಟವರು, ಬಿಡಲ್ಪಟ್ಟವರು, ಸತ್ಯವನ್ನರಿಯದೆ ಅಂಧಕಾರದಲ್ಲಿ ಇದ್ದಂಥವರು, ಈ ಲೋಕಕ್ಕೆ ನಾವು ದೂರ, ಈ ಲೋಕದ ಆಸೆಪಾಸೆಗಳಲ್ಲಿ ಮುಳುಗಿ ಹೋಗಿ ನರಕಕ್ಕೆ ಪಾತ್ರರಾಗಿದ್ದೀವಿ. ನಾವು ಮರಣ ಪಾಶಗಳು ನಮ್ಮನ್ನು ಆವರಿಸಿಕೊಂಡಿದ್ದು, ನರಕದ ಪಾಶಗಳು ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ನಮ್ಮ ಸುಕ್ಷೇಮವನ್ನು ಯಾರೂ ಬಯಸಲಿಲ್ಲ. ದಾವೀದ ಮಹಾರಾಜನ ಹಾಗೆ ದೇವರನ್ನು ನಾವು ಮಹಿಮೆಪಡಿಸಲಿಲ್ಲ, ದೇವರನ್ನು ನಾವು ಕೀರ್ತಿಸಲಿಲ್ಲ, ದೇವರನ್ನು ಕೊಂಡಾಡಲಿಲ್ಲ, ದೇವರ ಬಲ ಪ್ರಧಾನಗಳನ್ನು ನಾವು ಅರ್ಥಕೊಳ್ಳಲಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ಹುಡುಕಿ ನಮ್ಮ ಬಳಿಗೆ ನಮ್ಮ ಹಾಗೆಯೇ ಬಂದು ನಮ್ಮ ಎಲ್ಲ ಅಪರಾಧಗಳ ನಿಮಿತ್ತವಾಗಿ, ನಮ್ಮ ಎಲ್ಲ ಪಾಪ ಕ್ರಿಯೆಗಳ ನಿಮಿತ್ತವಾಗಿ, ದೋಷಗಳ ನಿಮಿತ್ತವಾಗಿ ತನ್ನನ್ನೇ ತಾನು ಶಿಲುಬೆಯಲ್ಲಿ ಬಲಿಯಾಗಿಸಿಕೊಂಡ. ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟ. ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟು ನಮ್ಮ ಸ್ಥಾನವನ್ನು ಆತನು ಬಯಸಿ, ಆತನು ನಮ್ಮ ಸ್ಥಾನದಿಂದ ನಮ್ಮನ್ನು ತಪ್ಪಿಸಿ ಆತನು ಅಲ್ಲಿ ಹೋಗಿ ಸೇರಿಕೊಂಡ. ಹಲ್ಲೆಲೂಯಾ. ಶಾಪಗ್ರಸ್ತನಾದ ಯೇಸು, ಶಾಪಗ್ರಸ್ತನಾಗಿರುವಂಥ ನನ್ನನ್ನು, ನಿತ್ಯ ನರಕಕ್ಕೆ ಬಾಧ್ಯನಾಗಿರುವಂಥ ನನ್ನನ್ನು ವಿಮೋಚಿಸುವುದಕ್ಕೋಸ್ಕರ ತಾನು ನನ್ನ ಸ್ಥಾನವನ್ನು ಬಯಸಿ ನನ್ನ ಬಳಿಗೆ ಬಂದಂಥ ದೇವಾದಿ ದೇವನು, ಅರಸರ ಅರಸನು, ಒಡೆಯರ ಒಡೆಯನು ಯೇಸು ಕ್ರಿಸ್ತನು ದೇವರ ಮಹಿಮೆಯಲ್ಲಿ ಇದ್ರೂ ಸರಿ, ದೇವರ ಪ್ರಭಾವಗಳಲ್ಲಿ ಇದ್ರೂ ಸರಿ, ನನಗೋಸ್ಕರ ತಗ್ಗಿಸಿಕೊಂಡ ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ತೋರಿಸಿದ. ನನ್ನ ಜೀವಿತದಲ್ಲಿ ಆತನು ಮಾಡಿದ ಕಾರ್ಯಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಕಾರ್ಯಗಳು. ಅನ್ನೋ ದಿನವೂ ನನ್ನನ್ನು ಹಿಂಬಾಲಿಸುತ್ತಾ ಇದ್ದಾನೆ.
ಅನುದಿನವೂ ನನ್ನನ್ನು ಎಚ್ಚರಿಸುತ್ತಾ ಇದ್ದಾನೆ, ಅನುದಿನವೂ ನನ್ನನ್ನು ಬಲಪಡಿಸುತ್ತಾ ಇದ್ದಾನೆ, ಅನುದಿನವೂ ನನಗೆ ಬೇಲಿಯಾಗಿ ಇದ್ದಾನೆ. ಎಲ್ಲ ಮಾಲಿನ್ಯವಾದ ವಾತಾವರಣದಿಂದ ನನ್ನನ್ನು ತಪ್ಪಿಸಿ ನನ್ನ ಕ್ಷೇಮವನ್ನು ಬಯಸುತ್ತಾ ಆತನ ನೀತಿ ಮಾರ್ಗದಲ್ಲಿಯೂ ಆತನಿಗೆ ಕೊಟ್ಟಿರುವಂತಹ ರಕ್ಷಣೆಯಲ್ಲಿಯೂ ನನ್ನನ್ನು ನಡೆಸುವಂಥ ದೇವರಾಗಿದ್ದಾನೆ. ಭೂಲೋಕದಲ್ಲಿ ಒಳ್ಳೆಯದು ಇಲ್ಲ, ಭೂಲೋಕದಲ್ಲಿ ಸತ್ಯವೂ ಇಲ್ಲ, ಜನರಲ್ಲಿ ಒಳ್ಳೆ ಮಾತುಗಳು ಇಲ್ಲ, ಸತ್ಯವನ್ನು ಮಾತಾಡೋರು ಇಲ್ಲವೇ ಇಲ್ಲ ಇಲ್ಲ ಇಲ್ಲ. ಹಾಗಿರುವಾಗ ನಮಗೆ ಯಾರು ಸತ್ಯವನ್ನು ಬೋಧನೆ ಮಾಡ್ತಾರೆ, ಯಾರು ನಮಗೆ ಸನ್ಮಾರ್ಗವನ್ನು ತೋರಿಸುತ್ತಾರೆ? ನಾವೆಲ್ಲ ಒಂದು ಸಾರಿ ಒಂದು ಕಾಲದಲ್ಲಿ ಯಾವ ರೀತಿಯಾಗಿದ್ದೀವಿ ಎಂಬುದಾಗಿ ಯೋಚಿಸ್ರಿ. ಆದರೆ ಈಗ ನಾವು ಕರ್ತನ ನಾಮವನ್ನು ಅರಿತಿದ್ದೇವೆ, ಕರ್ತನ ನಾಮವನ್ನು ಮಹಿಮೆಪಡಿಸುವವರಾಗಿದ್ದೇವೆ, ರಕ್ಷಣೆಯನ್ನು ಪಡೆದುಕೊಂಡು ನಿತ್ಯ ಜೀವಕ್ಕೆ ವಾರಸುತ್ತಾರೆ ಎಂಬುದಾಗಿ ಕರೆಯಲ್ಪಡ್ತಾ ಇದ್ದೇವೆ. ನನ್ನ ದೇವರು ಆತನ ರಾಜ್ಯದೊಡನೆ ಬರುವಾಗ ಆ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ನಿರೀಕ್ಷೆಯುಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಾವೀದ ಮಹಾರಾಜನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು ಎಂಬುದಾಗಿ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಎಂಬುದಾಗಿ. ಯಾಕೆಂತ ಹೇಳಿದ್ರೆ ಆತನು ನನ್ನ ಎಲ್ಲ ಅಪರಾಧಗಳನ್ನ ತೆಗೆದು ಹಾಕಿಬಿಟ್ಟ, ನನ್ನ ಉಪದ್ರವಗಳನ್ನು ತೆಗೆದು ಹಾಕಿಬಿಟ್ಟ. ಅದಕ್ಕೆ 103ನೇ ಕೀರ್ತನೆ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳಾದ ಪವಿತ್ರವನ್ನು ಕೀರ್ತಿಸಿ. ಯಾಕೆ? ನನ್ನ ಅಪರಾಧಗಳನ್ನು ಕ್ಷಮಿಸಿ ಬಿಟ್ಟ. ದೇವರ ರಾಜ್ಯಕ್ಕೆ ವಾರಸುದಾರನಾಗಿ ಮಾಡಿದ. ದೇವರ ರಾಜ್ಯಕ್ಕೆ, ದೇವಾದಿ ದೇವನಿಗೆ ನಾನು ಮಗನು ಮಗಳಾಗಿದ್ದೇನೆ. ಹಲ್ಲೆಲೂಯಾ. ಈ ಧನ್ಯತೆಯನ್ನು ದೇವರು ನಮಗೆ ಕೊಟ್ಟಿರುವಾಗ ನಾವು ಸುಮ್ಮನೆ ಕೂತ್ಕೊಳ್ಳುವುದೇ ಅದು ಶ್ರೇಯಸ್ಸ? ಯೋಚನೆ ಮಾಡಿ. ನಾವು ದೇವರು ಮಾಡಿದ ಕಾರ್ಯಗಳ ಉಪಕಾರಗಳಿಗೆ ದೇವರನ್ನು ಸ್ಮರಿಸದೆ, ದೇವರನ್ನು ಸ್ತುತಿಸದೆ, ದೇವರನ್ನು ಕೊಂಡಾಡದೆ, ದೇವರನ್ನು ಘನಪಡಿಸದೆ ಇರೋದ್ರಿಂದ ನಾವು ನಿಜವಾಗ್ಲೂ ಕೃತಜ್ಞತರಾಗಿರ್ತೀವ? ಹಲ್ಲೆಲೂಯಾ. ಅದರಿಂದ ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸೋಣ, ದೇವರನ್ನು ಮಹಿಮೆಪಡಿಸೋಣ, ದೇವರನ್ನು ಘನಪಡಿಸೋಣ. ಯಾವ ರೀತಿಯಾಗಿ? ನೀವು ಇರುವ ಸ್ಥಳಗಳಲ್ಲಿಯೇ ಒಬ್ಬರ ನಂತರ ಒಬ್ಬರು, ಒಬ್ಬರ ನಂತರ ಒಬ್ಬರು, ಒಬ್ಬರ ನಂತರ ಒಬ್ಬರು. ಇವತ್ತು ನಮಗೆ ಆನ್ಲೈನ್ದು ಇದು ಕೊನೆಯ ಆರಾಧನೆ ಆಗಿರ್ಬೋದು, ಆದರೆ ಇಷ್ಟು ದಿನಗಳ ಕಾಲ ದೇವರು ನಮಗೆ ಆರಾಧನೆಯನ್ನು ನಾವು ಕಳೆದುಕೊಳ್ಳದ ಹಾಗೆ ನಾವು ಇರುವ ಸ್ಥಳಗಳಲ್ಲಿಯೇ ಈ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ, ದೇವರ ವಾಕ್ಯವನ್ನು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಘನಪಡಿಸುವುದಕ್ಕೆ, ದೇವರನ್ನು ಮಹಿಮೆಪಡಿಸುವುದಕ್ಕೆ ನಮ್ಮನ್ನು ಎಡಬಿಡದೆ ತನ್ನ ವಾಕ್ಯದಿಂದ ನಮ್ಮನ್ನು ಆಧರಿಸಿದಂಥ ದೇವರು. ಬರುವಾರ ದೇವಚಿತ್ತ ಆದರೆ ಎಲ್ಲರೂ ಸಭೆಯಲ್ಲಿ ಕಾಣಲ್ಪಡ್ತವೆ, ಒಬ್ಬರನ್ನೊಬ್ಬರು ನೋಡ್ಕೊಳ್ತೇವೆ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ನೋಡ್ಕೊಳ್ತೇವೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಕೊಟ್ಟಿರುವಂಥ ಭಾಗ್ಯಕ್ಕಾಗಿ ಇರುವ ಸ್ಥಳಗಳಲ್ಲಿಯೇ ನಾವು ಆರಾಧನೆ ಮಾಡೋಣ. ದಾವೀದ ಮಹಾರಾಜನನ್ನು ಆರಿಸಿಕೊಂಡ ದೇವರು ನಮ್ಮನ್ನು ಆರಿಸಿಕೊಂಡ, ಕ್ರಿಸ್ತನಲ್ಲಿ ಆತನ ಪರಿಶುದ್ಧತೆ ನಮಗೆ ಅನುಗ್ರಹಿಸಿಕೊಟ್ಟ. ಈ ಸಮಯದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ಆತನ ನಾಮವನ್ನು ಸ್ತುತಿಸಿ ಮಹಿಮೆ ಪಡಿಸುವ ಹಾಗೆ ನೀವಿರುವ ಸ್ಥಳಗಳಲ್ಲಿಯೇ ದೇವರನ್ನು ಮಹಿಮೆ ಪಡಿಸಬೇಕಾಗಿ ಬೇಡ್ತಾ ಇದ್ದೇನೆ. ನಾನೊಂದು ಚಿಕ್ಕ ರಾಗವನ್ನು ಹಾಡ್ತೇನೆ. ನೀವೇನು ಮಾಡಬೇಕು? ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಬಾರ್ದು. ಅಜ್ಜಿ ಆರಾಧನೆ ಮಾಡನ್ಬೇಕು, ಮೊಮ್ಮಗಳೇ ಆರಾಧನೆ ಮಾಡನ್ಬೇಕು, ಅಪ್ಪ ಆರಾಧನೆ ಮಾಡನ್ಬೇಕು, ಏನ್ರಿ ಆರಾಧನೆ ಮಾಡನ್ಬೇಕು. ಹಲ್ಲೆಲೂಯಾ. ಒಬ್ಬರ ನಂತರ ಒಬ್ಬರು ಏಕಕಾಲದಲ್ಲಿ ಪರಲೋಕದಲ್ಲಿರುವಂಥ ದೇವಾದಿ ಸನ್ನಿಧಾನದಲ್ಲಿ ದೇವದೂತರುಗಳನ್ನು ಆತನು ಪರಿಶುದ್ಧನು ಎಂಬುದಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ನಾವು ಸಹ ಅವರೊಂದಿಗೆ ಸೇರಿಕೊಳ್ಳೋಣ. ಹಲ್ಲೆಲೂಯಾ. ಈ ಧನ್ಯತೆಯನ್ನು ನಾವು ಕಳ್ಕೊಳ್ಬಾರ್ದು, ಈ ಒಂದು ಸಮಯವನ್ನು ನಾವು ಕಳ್ಕೊಳ್ಬಾರ್ದು. ಆರಾಧನೆ ಎನ್ನುವುದು ಅವರ ದೇವದೂತರೊಂದಿಗೆ ಸೇರಿ ಏಕೈಕ ನಾಮವುಳ್ಳವನಾಗಿರುವಂಥ ದೇವಾದಿ ದೇವನು, ಆತನ ಪ್ರೀತಿ, ಆತನ ಮಮತೆ, ಆತನ ಕರುಣೆ, ಆತನ ಕ್ಷಮೆ ನಮ್ಮ ಮೇಲೆ ಇಟ್ಟಿರುವಂತಹ ಕಾರ್ಯಗಳನ್ನು ನೆನೆದು ನಾವು ದೇವರನ್ನು ಆರಾಧಿಸುವರಾಗಿರಬೇಕು. ಹಲ್ಲೆಲೂಯಾ. ಆತನನ್ನು ಆರಾಧಿಸುವವರು ಸಂತೋಷದಿಂದ, ಕುಗ್ಗಿ ಹೋದ ಮನಸ್ಸಿನಿಂದ, ಜಜ್ಜಿ ಹೋದ ಮನಸ್ಸಿನಿಂದ ನಿಮಗೆ ಮಾಡಿದ ಕಾರ್ಯಗಳನ್ನು ಸ್ಮರಣೆ ಮಾಡುತ್ತಾ ದೇವರನ್ನು ಆರಾಧಿಸುವಂತೆ ದೇವರು ಸಹಾಯ ಮಾಡಲಿ. ಈ ಸಮಯದಲ್ಲಿ ನಾನು ಹಾಡ್ತಾ ಇರ್ತೇನೆ, ನೀವು ಆರಾಧನೆ ಮಾಡಿ. ಹಾಡು ಮುಗಿಸಿದ ಮೇಲೆ ಆರಾಧನೆ ನಾವು ಮುಗಿಸಿಕೊಳ್ಳೋರಾಗಿ ಕಾಣೋಣ. ಲೈವ್ನಲ್ಲಿ ಇರುವವರು ಸಹ ಎಲ್ಲಿ ಇದ್ದೀರ, ಪ್ರಯಾಣದಲ್ಲಿದ್ದರೂ ಸರಿ, ಎಲ್ಲೆಲ್ಲಿದ್ದರೂ ಸರಿ, ಲೈವ್ನಲ್ಲಿ ನೋಡ್ತಾ ಇದ್ರು, ಮನೇಲಿದ್ದರೂ ಸರಿ, ಆದರೆ ನಿಮ್ಮ ಮನಸ್ಸಿನಲ್ಲಿಯೇ ಆರಾಧನೆ ಮಾಡಿರಿ. ಇರುವ ಸ್ಥಳಗಳಲ್ಲಿಯೇ ನಿಮ್ಮ ಮನೆಗಳಲ್ಲಿರುವುದಾದರೆ ಏನು ಮಾಡಬೇಕು? ನಿಮ್ಮ ಸ್ವರಗಳನ್ನು ಎತ್ತಿ ಆರಾಧನೆ ಮಾಡಿರಿ. ನೀವು ಸ್ವರಗಳನ್ನು ಎತ್ತಿ ಆರಾಧನೆ ಮಾಡುವಾಗ ನಿಮ್ಮ ಹಲ್ಲೆಲೂಯಾ ಆ ಪ್ರೆಸೆನ್ಸ್ ನಿಮ್ಮ ಮನೆಯಲ್ಲಿ ಆವರಿಸಿಕೊಳ್ಳಲು, ದೇವರ ಪ್ರೆಸೆನ್ಸ್ ಅನ್ನೋದು ನಿಮ್ಮ ಮಹಿಮೆ ನಿಮ್ಮ ಮನೆಗಳಲ್ಲಿ ಆವರಿಸಿಕೊಳ್ಳಲು ಆರಾಧನೆ ಮಾಡಲು
ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಎಸ್ ಲಾರ್ಡ್, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊದಕಾಲೂರಿ ಕೈಗಳಾಲೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊದಕಾಲೂರಿ ಕೈಗಳಾಲೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೆ, ಆರಾಧನೆ ಆರಾಧನೆ, ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೆ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆಮೆನ್ ಆಮೆನ್. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಬೇಗನೆ ಬರಲಿರುವ ಯೇಸುವೇ, ಔಷಧಿ ಆರಾಧಿಸುವೆ, ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಔಷಧಿ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ,
ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾನು ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಸ್ತುತಿ ಕೀರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸಮರ್ಪಣೆ ಮಾಡುತ್ತೇವೆ ಕರ್ತನೆ. ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಹಾಗೆ, ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುವ ಹಾಗೆ ಈ ರೀತಿಯಾಗಿ ಅವಕಾಶ ಕೊಟ್ಟಂಥ ದೇವಾದಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಸತ್ಯವೇದದಿಂದ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗಿ ಕಾಣೋಣ. ಸತ್ಯವೇದವನ್ನು ಓದಿದ್ದೀರಾ? ಅನುದಿನವೂ ಓದ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಬರೀ ಓದ್ಕೊಂಡೇ ಹೋಗ್ತಾ ಇದ್ದೀರಾ ಅಥವಾ ಧ್ಯಾನಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಸಮಯದಲ್ಲಿ ತಿಮೋಥನಿಗೆ ಬರೆದಂಥ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 18ನೇ ವಚನವನ್ನು ನಾನು ಓದ್ತೇನೆ. ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ, ನೀವು ಇರುವ ಸ್ಥಳಗಳಲ್ಲಿಯೇ ನಿಮ್ಮ ನಿಮ್ಮ ಭಾಷೆಗಳಲ್ಲಿ ನೀವು ಓದಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ, ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಓದಿದ ವಾಕ್ಯ ಭಾಗವನ್ನು ಪರಿಶುದ್ಧಾತ್ಮ ದೇವರು ನಮಗೆ ಹಂಚಿಕೊಡಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರೇ, ಕೇಳುವಂಥ ನಿಮ್ಮ ಕಿವಿಗಳು ಧನ್ಯವಾಗಲಿ. ಹಲ್ಲೆಲೂಯಾ. ಇಲ್ಲಿ ಒಂದು ಗೂಢಾರ್ಥವಾದ ಒಂದು ಮಾತು ಅಡಗಿದೆ. ಅಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ತಿಮೋಥನನ್ನ ಕುರಿತು ಈ ರೀತಿಯಾಗಿ ಆತನಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ, ಆತನಿಗೆ ಕಮೆಂಡ್ ಮಾಡ್ತಾ ಇದ್ದಾನೆ, ಆತನನ್ನು ಎಚ್ಚರಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಎಚ್ಚರಿಸ್ತಾ ಇದ್ದಾನೆ, ಯಾವ ವಿಷಯವಾಗಿ ಎಚ್ಚರಿಸ್ತಾ ಇದ್ದಾನೆ, ಯಾವ ಕಾರ್ಯಕ್ಕಾಗಿ ಎಚ್ಚರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನಿನ್ನ ವಿಷಯವಾಗಿ, ಹಲ್ಲೆಲೂಯಾ, ಯಾರ ವಿಷಯವಾಗಿ? ನಿನ್ನ ವಿಷಯವಾಗಿ. ಹಲ್ಲೆಲೂಯಾ. ಇಲ್ಲಿ ಗಮನಿಸೋಣ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ಎಂಬುದಾಗಿ, ನಿನ್ನ ವಿಷಯವಾಗಿ. ಅಲ್ಲಿ ತಿಮೋಥನೆಂಬುದಾಗಿ ಬರೆಯಲ್ಪಟ್ಟಂಥ ಸ್ಥಳದಲ್ಲಿ ನಿಮ್ಮ ಹೆಸರು ಇಟ್ಕೊಳ್ಳಿ. ನನ್ನ ಹೆಸರು ನಾನು ಇಟ್ಕೊಂಡಿದ್ದೇನೆ, ನಿಮ್ಮ ಹೆಸರು ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ನೋಡಿ ಹೇಳಿ, ತಿಮೋಥಿಯನೇ ಎಂಬ ಹೇಳಲ್ಪಟ್ಟಂಥ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳ್ರಿ. ಆ ಮುಂದಿನ ಭಾಗದಲ್ಲಿ ಏನಿದೆ ಅದು ನನಗಾಗಿ ಎಂಬುದಾಗಿ, ನಿನಗಾಗಿ ಎಂಬುದಾಗಿ ನಿಮ್ಮ ಪಕ್ಕದಲ್ಲಿದ್ದವ್ರನ್ನ ನೋಡಿ ಹೇಳಿ. ಹಲ್ಲೆಲೂಯಾ. ನಿನಗಾಗಿ ದೇವರೊಂದು ಪ್ರವಾದನೆ ಮುಂಚಿತವಾಗಿಯೇ, ನಿನ್ನನ್ನು ಅರಿಯುವುದಕ್ಕಿಂತ ಮುಂಚೆ, ನಿನ್ನನ್ನು ಆರಿಸಿಕೊಳ್ಳೋದಕ್ಕಿಂತ ಮುಂಚೆ, ಪಾಪದಿಂದ ನಿನ್ನನ್ನು ಬಿಡಿಸುವುದಕ್ಕಿಂತ ಮುಂಚೆ, ನೀನು ಬಿದ್ದು ನಶಿಸಿ ನರಕದಲ್ಲಿ ಬಿದ್ದಿರುವಾಗ, ನೀನು ಬೀಳುವುದಕ್ಕಿಂತ ಮುಂಚೆ, ನೀನು ನಿನ್ನ ತಾಯಿ ಗರ್ಭದಲ್ಲಿ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ನಿನಗೋಸ್ಕರ ಒಂದು ಪ್ರವಾದನೆ ಇದೆ. ನಿನಗೋಸ್ಕರ ನಿನ್ನ ಭವಿಷ್ಯತ್ ವಾಣಿ ನಿನಗೋಸ್ಕರ ಎದುರು ನೋಡ್ತಾ ಇದೆ. ಅದನ್ನು ಅಲ್ಲಿ ಎಚ್ಚರಿಸ್ತಾ ಇದ್ದಾರೆ, ಅದನ್ನು ಆಜ್ಞೆ ಮಾಡ್ತಾ ಇದ್ದಾನೆ. ಏನೆಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾನೆ? ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ. ಯಾರು ನೆನೆಸ್ತಾ ಇದ್ದಾರೆ? ಅಪೊಸ್ತಲನಾದ ಪೌಲನು ನೆನೆಸಿ, ನಿನಗೆ ವಾಗ್ದಾನಗಳಿದೆ ಎಂಬುದನ್ನು ನೆನೆಸಿ, ಆತನನ್ನು ಅವುಗಳನ್ನು ಕೈಗೊಂಡು ನಡೆಯುವಂತೆ, ಅವುಗಳಂತೆ ನೀನು ಜೀವಿಸುವಂತೆ ನೆನಪಿಗೆ ಬರಮಾಡ್ತಾ ಇದ್ದಾನೆ. ಇವತ್ತು ಸಭೆಯಾಗಿರುವಂಥ ನಮಗೆ
ಪವಿತ್ರಾತ್ಮ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ನಮಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಆತನು ದೇವರ ಸನ್ನಿಧಾನದಲ್ಲಿ ನಮ್ಮ ವಿಷಯವಾಗಿ ಏನಿದೆಯೋ ಆ ಕಾರ್ಯಗಳನ್ನು ತಿಳಿಪಡಿಸುವಂಥವನಾಗಿದ್ದಾನೆ. ಅದರಿಂದ ನನ್ನ ಸಹೋದರ, ನನ್ನ ಸಹೋದರಿಯೇ, ಕರ್ತನಲ್ಲಿ ಪ್ರಿಯರಾಗಿರುವಂಥ ದೇವರ ರಾಜ್ಯದ ವಾರಸುದಾರರೇ, ನಿಮ್ಮ ವಿಷಯವಾಗಿ ಯಾವ ಪ್ರವಾದನೆಗಳಿದೆ? ಅಸಲು ನಿಮಗೆ ಪ್ರವಾದನೆಗಳಿದೆಯಾ? ನಿಮ್ಮ ವಿಷಯವಾಗಿ ಮುಂಚಿತವಾಗಿ ಏನಾದರೂ ತಿಳಿಸಲ್ಪಟ್ಟಿದೆಯಾ? ನೀವು ಮುಂಚಿತವಾಗಿ ನಿಮ್ಮ ವಿಷಯವಾಗಿ ಯಾರಾದರೂ ಯೋಚನೆ ಮಾಡ್ತಾರಾ? ನೀವು ಹುಟ್ಟೋದಕ್ಕಿಂತ ಮುಂಚೆ ನೀವು ಹೀಗೆ ಹುಡ್ತೀರಾ, ಹೆಣ್ಣಾಗಿ ಹುಡ್ತೀರಾ, ಗಂಡಾಗಿ ಹುಡ್ತೀರಾ ಅಂತ ಯಾರಾದರೂ ನಿಮಗೆ ಭವಿಷ್ಯವನ್ನು ನುಡಿದಿದ್ದಾರಾ? ನಿಮ್ಮ ಭವಿಷ್ಯದ ಕಾಲ ಹೇಗಿರುತ್ತದೆ ಎಂಬುದಾಗಿ ಯಾರಾದರೂ ನಿಮ್ಮ ಬಗ್ಗೆ ಹೇಳಿದ್ದಾರಾ? ನನ್ನ ಸಹೋದರ, ನನ್ನ ಸಹೋದರಿಯೇ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ನಾವು ಎಷ್ಟೋ ದೇವರ ಕಾರ್ಯಗಳನ್ನು ಅರಿಯದೆ ನಾನು ಯಾರು, ನಾನು ಏನಾಗಿದ್ದೆ, ನಾನು ಏನಾಗಿರಬೇಕಾಗಿತ್ತು, ನಾನು ಮಾಡುವ ಕಾರ್ಯಗಳೇನು, ನನ್ನ ವಿಷಯವಾಗಿ ಹೇಳಲ್ಪಟ್ಟಿರುವಂಥ ಕಾರ್ಯಗಳನ್ನು ಏನು ಎಂಬುದಾಗಿ ಅರಿಯದೇ ಇದ್ದೇವೇನೋ. ಈ ಉಪದ್ರವ ದಿನಗಳಲ್ಲಿ ಪವಿತ್ರಾತ್ಮ ದೇವರು ನಿಮ್ಮನ್ನು ಎಚ್ಚರಿಸಿ ನಿಮ್ಮ ಪ್ರವಾದನೆಗಳು ಏನಿದೆ ಎಂಬುದನ್ನು ಎಚ್ಚರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವಲ್ಲಿ ಗಮನಿಸುತ್ತೇವೆ, ನಾವಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ಉಂಟು ಮಾಡ್ದ? ಮಣ್ಣಿನಿಂದ ಉಂಟು ಮಾಡ್ದ. ಮಣ್ಣಿನಿಂದ ಉಂಟು ಮಾಡಿದಂಥ ನಮ್ಮನ್ನು ತನ್ನಲ್ಲಿರುವಂಥ ಜೀವವನ್ನು ನಮಗೆ ಕೊಟ್ಟ. ಅವಾಗ ನಮ್ಮಲ್ಲಿರುವಂಥದ್ದು ಜೀವ ಯಾರ್ದು ಎಂಬುದಾಗಿ ನಾವು ನೋಡುವಾಗ ಅದು ನಮ್ದಲ್ಲ, ಅದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಪರಲೋಕದಲ್ಲಿರುವಂಥ ದೇವಾದಿ ದೇವರು ತನ್ನ ಆತ್ಮವನ್ನು, ತನ್ನ ಉಸಿರನ್ನು ನಮ್ಮೊಳಗಡೆ ಸೇರಿಸಿದ. ಈಗ ನಾವು ಜೀವಿಸುವ ಪ್ರಾಣಿಯಾಗಿದ್ದೇವೆ, ಜೀವಿಸುವ ಮನುಷ್ಯರಾಗಿದ್ದೇವೆ, ನರರಾಗಿ ಭೂಲೋಕದಲ್ಲಿ ತುಂಬಿಕೊಂಡ್ಬಿಟ್ಟಿದ್ದೇವೆ. ಒಂದು ಲೆಕ್ಕ ಹೇಳ್ಬೇಕಂತ ಹೇಳಿದ್ರೆ, ನೀವು ದೇವರು, ದೇವರ ಆತ್ಮನ ಹೊಂದಿದ ಪ್ರತಿಯೊಬ್ಬರು ಸಹ ದೇವರೇ. ಆದರೆ ದೇವರ ಛಾಯೆಯು ನಿಮ್ಮಲ್ಲಿದೆ, ದೇವರ ಗುಣಗಳು ನಿಮ್ಮಲ್ಲಿದೆಯಾ? ಹಲ್ಲೆಲೂಯಾ. ಮಣ್ಣಿಂದ ಬಂದು ಮಣ್ಣಿಗೆ ಹೋಗ್ಬಿಡ್ತೇವೆ, ಮೇಲಿಂದ ಬಂದ ಆತ್ಮ ಮೇಲೆ ಹೋಗ್ಬೇಕಲ್ವ? ಮಣ್ಣಿಂದ ಬಂತು ಮಣ್ಣು ಮಣ್ಣಿಗೆ ಹೋಗ್ಬಿಡುತ್ತೆ, ದೇವರಲ್ಲಿಂದ ಬಂದ ಆತ್ಮ ದೇವರ ಬಳಿಗೆ ಹೋಗ್ಬೇಕಲ್ವಾ? ನಿಮ್ಮ ಭವಿಷ್ಯತ್ ಕಾಲವನ್ನು ನೀವು ಯಾವ ಥರ ಚಿಂತೆ ಮಾಡಿದ್ದೀರಾ? ನಿಮ್ಮ ಭವಿಷ್ಯತ್ ಕಾಲಕ್ಕಾಗಿ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ನನ್ನ ಪ್ರೀತಿಯ ಸಹೋದರ, ಸಹೋದರಿಯೇ, ನಾನು ಏಸಪ್ಪ ಮಗಳು, ನಾನು ಏಸಪ್ಪ ಮಗನು ಅಂದ್ಕೊಂಡು ಸಾಕ್ಷಿಯಾಗಿರುವಂಥವರೇ, ಅಥವಾ ಕರ್ತನೆ ಕರ್ತನೆ ಎಂಬುದಾಗಿ ಹೇಳುವಂಥವರಾಗಿದ್ದೀರಾ? ಯಾವ ರೀತಿಯಾಗಿದ್ದೀರಾ? ನೀವು ಯಾರು ಇಷ್ಟಕ್ಕೂ ಏನು ನೀವು ಎಂಬುದಾಗಿ ನೋಡುವಾಗ ಯೆರೆಮೀಯನ ಗ್ರಂಥದಲ್ಲಿ ಅಲ್ಲಿ ನಾವು ಗಮನಿಸುತ್ತೇವೆ, 1ನೇ ಅಧ್ಯಾಯ 4-5 ವಚನಗಳಲ್ಲಿ ನಾವು ಗಮನಿಸುತ್ತೇವೆ ಏನೆಂಬುದಾಗಿ. ತಾಯಿ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚೆ ಪಿಂಡವಾಗಿರುವಾಗಲೇ ನಾನು ನಿನ್ನನ್ನು ನೋಡಿದೆ ಎಂಬುದಾಗಿ. ಇನ್ನು ತಾಯಿ ಗರ್ಭದಿಂದ ಬರುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಪ್ರತಿಷ್ಠೆ ಮಾಡಿದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇ ಸಂಸೋನನು ದೇವರಿಗೋಸ್ಕರ ಎಂಬುದಾಗಿ, ದೇವರ ಪ್ರಜೆಗಳಿಗೋಸ್ಕರ ಎಂಬುದಾಗಿ ದೇವರು ನೇಮಿಸಿದ. ಯಾವಾಗ? ತಾಯಿ ಗರ್ಭದಲ್ಲಿ ಇನ್ನೂ ರೂಪುಗೊಳ್ಳಲಿಲ್ಲ, ರೂಪುಗೊಳ್ಳುವುದಕ್ಕಿಂತ ಮುಂಚೆ. ಅದಕ್ಕೆ ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ ಏನೆಂಬುದಾಗಿ, ಜಗದುತ್ಪತ್ತಿಕ್ಕಿಂತ ಮುಂಚೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡ ಎಂಬುದಾಗಿ. ಸಿಂಸೋನನು ಬಗ್ಗೆಯೂ ಸಹ ನಾವು ನೋಡ್ತೇವೆ, ಮುಂಚಿತವಾಗಿಯೇ ದೇವರು ನಿರ್ಣಯಿಸಿದ ಈತನು ದೇವರ ರಾಜ್ಯಕ್ಕೋಸ್ಕರ, ದೇವರ ಪ್ರಜೆಗಳಿಗೋಸ್ಕರ ಎಂಬುದಾಗಿ. ಹಲ್ಲೆಲೂಯಾ. ಸಮುವೇಲನು ಸಹ ದೇವರಿಗೆ ಪ್ರವಾದಿಯಾಗಿರಬೇಕೆಂಬುದಾಗಿ, ನಾಯಕನಾಗಿರಬೇಕೆಂಬುದಾಗಿ, ತನ್ನ ಪ್ರಜೆಗಳಿಗೆ ಉಪಯೋಗಕರವಾಗಿರಬೇಕೆಂಬುದಾಗಿ ದೇವರು ಅದನ್ನು ಹುಟ್ಟುವುದಕ್ಕಿಂತ ಮುಂಚೆನೇ ದೇವರು ಏನು ಮಾಡೋದಂತೆ, ಆತನ ಭವಿಷ್ಯತ್ತನ್ನು ಬರೆದು ಬಿಟ್ಟ. ಅದಕ್ಕೆ ಕೀರ್ತನಕಾರ 139:16 ಹೇಳ್ತಾರೆ ಏನೆಂಬುದಾಗಿ, ನಾನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಪ್ರಥಮ ದಿನವು ಆರಂಭವಾಗುವುದಕ್ಕಿಂತ ಮುಂಚೆ, ಅಂದರೆ ನಾನು ಹುಟ್ಟುವುದಕ್ಕಿಂತ ಮುಂಚೆ ನನ್ನ ಆಯುಷ್ಕಾಲದ ಎಲ್ಲ ದಿನಗಳು ಸಹ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತು ಆ ರೀತಿಯಾಗಿ ಬರೆಯಲ್ಪಟ್ಟಿರುವಾಗ ದೇವರು ನಮ್ಮನ್ನು ನೋಡಿದಾಗ
ದೇವರು ನಮ್ಮನ್ನು ಪ್ರತಿಷ್ಠೆ ಮಾಡಿದಾಗ ಏನಕ್ಕೋಸ್ಕರ ಪ್ರತಿಷ್ಠೆ ಮಾಡಿದ, ಯಾವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡ? ಜಗತ್ತು ಉತ್ಪತ್ತಿ ಆಗಲಿಲ್ಲ, ಬರೀ ಶೂನ್ಯವಾಗಿತ್ತು. ಆದರೆ ಅದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಯಾಕೆ ಕ್ರಿಸ್ತನಲ್ಲಿ ಆರಿಸಿಕೊಂಡ? ಏನಕ್ಕೋಸ್ಕರ ಆರಿಸಿಕೊಂಡ? ನಾವೇನು ಒಳ್ಳೆಯವರ? ನಾವು ಒಳ್ಳೆಯವರ? ಒಳ್ಳೆ ನೀತಿ ಕಾರ್ಯಗಳು ನಮ್ಮಲ್ಲಿ ಇದೆಯಾ? ಅಥವಾ ನಾವೇನು ಬಲಾಢ್ಯರ? ಅಥವಾ ನಮ್ಮಲ್ಲಿ ಬಂದ್ಬಿಟ್ಟು ಅದ್ಭುತ ಮಾತುಕಾರ್ಯಗಳು ನಡೀತಾ ಇದೆಯಾ? ಅಥವಾ ಏನು ಪ್ರಯೋಜನವಾಗಿದ್ದೀವಿ ಎಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡ? ಆತನ ಆತ್ಮನು ನಮ್ಮಲ್ಲಿ ಇರುವುದರಿಂದ ಆತನ ಮಹಿಮೆ ಒಳಗಡೆ ಆತನ ಮಹಿಮೆಯಲ್ಲಿ ನಾವು ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡ. ನಾವು ನರಕಕ್ಕೆ ಪಾತ್ರರು, ಅಯೋಗ್ಯರು. ನಾವು ನಮ್ಮಷ್ಟಕ್ಕೆ ನಾನು ಹೇಳಬೇಕಂತ ಹೇಳಿದ್ರೆ ಡಸ್ಟ್ಗಿಂತ ಕಡೆ ನಾನು, ಯಾವ ರೈಟ್ಸು ಇಲ್ಲ ನನಗೆ. ಆತನ ನಾಮವನ್ನು ಉಚ್ಚಾರಣೆ ಮಾಡೋದಕ್ಕೂ ಭಯ, ಆತನ ನಾಮವನ್ನು ಉಚ್ಚಾರಣೆ ಮಾಡೋದಕ್ಕೂ ನನಗೆ ಅರ್ಹತೆ ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಪಾಪಿ, ನಾನು ದ್ರೋಹಿ, ದೇವರಿಗೂ ದೇವರ ರಾಜ್ಯಕ್ಕೂ ವಿರೋಧವಾಗಿ ನಡ್ಕೊಂಡಿರೋ, ದೇವರನ್ನು ಅರಿಯದೆ ಲೋಕವನ್ನು ಹಿಂಬಾಲಿಸಿದವನು, ಸತ್ಯವನ್ನು ತಿಳಿಯದೆ ನಾನು ಮಣ್ಣಿಂದ ಬಂದೆ, ಮಣ್ಣಿಗೆ ಹೋಗ್ಬಿಡ್ತೇನೆ ಅಂದುಕೊಂಡು ಜೀವಿಸ್ತಾ ಇದ್ದಂಥವನು. ಈ ಲೋಕದಲ್ಲಿ ಯಾರು ಶಾಶ್ವತ ಇಲ್ಲ, ಎಲ್ಲರೂ ಬಂದು ಬರ್ತಾರೆ ಹೋಗ್ತಾರೆ, ಸಾಯೋದು ಹುಟ್ಟೋದು, ಇಷ್ಟೇ ತಾನೇ ಜೀವನ ಅಂದ್ಕೊಂಡಿದ್ದೆ. ಹಲ್ಲೆಲೂಯಾ. ಆದರೆ ದೇವರು ನನ್ನನ್ನು ಬಿಡಲಿಲ್ಲ, ದೇವರು ನನ್ನನ್ನು ಹಿಂಬಾಲಿಸಿದ. ಅದೇ ಹೆತ್ತವರು ನನಗೆ ನೀನು ಹೀಗೆ ಮಗನೇ ಗೈಡ್ ಮಾಡಲಿಲ್ಲ, ಹೇಳಲಿಲ್ಲ. ಅವ್ರಿಗೆ ಆಸೆ ಆಕಾಂಕ್ಷೆಗಳಿರ್ಬೋದು, ಆದರೆ ನನ್ನನ್ನು ನಡೆಸಲಿಲ್ಲ, ನನ್ನನ್ನು ಬಲಪಡಿಸಲಿಲ್ಲ, ನನ್ನ ವಿಷಯವಾಗಿ ಯಾವುದೇ ಕಾರ್ಯಗಳನ್ನು ಅವರು ಚಿಂತೆ ಮಾಡಲಿಲ್ಲ. ಒಂದು ಅಕ್ಷರ ತಲೆಗೆ ತುಂಬಿಸ್ಬಿಟ್ರು, ಬದುಕೋ ಹೋಗಂತ ಬಿಟ್ಬಿಟ್ರು, ಅಷ್ಟೇ. ಇಷ್ಟೇ ಜೀವನ. ಆದರೆ ನನ್ನ ದೇವರು ಮಾತ್ರ ನನ್ನನ್ನು ಕೈ ಬಿಡಲಿಲ್ಲ. ನನ್ನ ದೇವರು ಹೆಸರಿಡಿದು ನನ್ನನ್ನು ಕರೆದ. ನನ್ನ ದೇವರು ನೀನು ನನ್ನ ಪ್ರಿಯ ಮಗನು ಎಂಬುದಾಗಿ ಕರೆದ. ನನಗೆ ಗುರುತಿಸಿದಾಗ ನನಗೆ ಗೊತ್ತಾಯಿತು, ನಾನಲ್ಲ, ನಾನು ಬರೀ ಬಾಡಿಗೆ ಮನೆಯಲ್ಲಿದ್ದೇನೆ ಎಂಬುದಾಗಿ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೇನೆ ಎಂಬುದಾಗಿ. ಆದರೆ ದೇವರನ್ನು ಏನಗೋಸ್ಕರ ಆರಿಸಿಕೊಂಡ? ಅಪವಿತ್ರವಾದ ತುಟಿಗಳು ನನ್ನವು, ಅಪವಿತ್ರವಾದ ನಾಲಿಗೆ ನನ್ನದು. ಅದಕ್ಕೆ ಯೆರೆಮೀಯದಲ್ಲಿ ನೋಡ್ತೇವೆ, ಅಲ್ಲಿ ನಾವು ಒಂದು ಮಾತನ್ನು ಓದ್ತೇವೆ. ಏನೆಂಬುದಾಗಿ ಯೆರೆಮೀಯನ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನಾವು ನೋಡುವಾಗ, ದೇವರು ತನ್ನ ಕೈಯನ್ನು ಚಾಚಿ ಏನು ಮಾಡಿದ್ರಂತೆ? ಹಲ್ಲೆಲೂಯಾ. ಈಗ ನಾನು ಹೋಗ್ತೇನೆ ನೋಡಿ, 9ನೇ ವಚನ ಬಂದ, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಯಾರ ಮಾತುಗಳನ್ನು? ಆತನ ಮಾತುಗಳನ್ನು ನನ್ನ ಬಾಯಲ್ಲಿ ಇಡುವುದಕ್ಕೋಸ್ಕರ ಆತನು ನನ್ನನ್ನು ಮುಟ್ಟಿದ ಎಂಬುದಾಗಿ. ಯೆಹೋವನು ನನ್ನ ಬಾಯನ್ನು ಮುಟ್ಟಿದ. ಯೆಹೋವನು ಪರಿಶುದ್ಧನು, ಮಹೋನ್ನತನು, ಅದ್ಭುತ ಮಹತ್ಕಾರ್ಯಗಳನ್ನು ಮಾಡುವಂಥ ದೇವನು ಯಾವಾಗ ನನ್ನನ್ನು ಮುಟ್ಟಿದನೋ ಆಗ ನಾನು ಪರಿಶುದ್ಧನಾಗ್ಬಿಟ್ಟೆ. ಯಾವಾಗ ನನ್ನ ನಿಮಿತ್ತವಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನನಗೋಸ್ಕರ ಪ್ರಾಣವನ್ನು ಕೊಟ್ಟನೋ, ನನ್ನ ಎಲ್ಲ ನಿಂದೆ ಅಪಮಾನಗಳನ್ನು ಆತನು ಹೊತ್ತುಕೊಂಡು ಆತನ ಅಪರಾಧಿ ಸ್ಥಾನದಲ್ಲಿ ಇದ್ದು ನನ್ನನ್ನು ನಿರಪರಾಧಿ ಸ್ಥಾನದಲ್ಲಿ ಕಳಿಸಿದನೋ, ಆಗಲೇ ನನ್ನ ಎಲ್ಲ ಕಲಂಕವು ಆತನ ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮುಖಾಂತರವಾಗಿ ಅಳಿಸಿ ಹಾಕಲ್ಬಿಡ್ತು. ಅದು ಎಲ್ಲವೂ ಸಹ ನಿರ್ಮೂಲನೆ ಆಗೋಯ್ತು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಂಥ ದೇವರು ನಮಗೆ ಪ್ರವಾದನೆಗಳನ್ನು ಇಟ್ಟಿದ್ದಾನೆ. ಮುಂಚಿತವಾಗಿ ಆತ ಇಟ್ಟಿರುವ ಪ್ರವಾದನೆಗಳು ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಈಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡದಲ್ಲೇ ದೇವರು ಮನುಷ್ಯನ ಉಂಟು ಮಾಡಿದಾಗ, ಆದಾಮ ಅವಳನ್ನು ಉಂಟು ಮಾಡಿದಾಗ ಅವರನ್ನು ಆಶೀರ್ವದಿಸಿ ಅಧಿಕಾರವನ್ನು ಕೊಟ್ಟು ಈ ಲೋಕದಲ್ಲಿರುವ ಎಲ್ಲವುಗಳ ಮೇಲೆ ಆಧಿಪತ್ಯ ಮಾಡಿರಿ ಎಂಬುದಾಗಿ. ನಾವೇನು ಮಾಡ್ತಾ ಇದ್ದೇವೆ? ಲೋಕದ ಹಿಂದೆ ಬಿದ್ದಿದ್ದೇವೆ, ಲೋಕವನ್ನು ಪ್ರೀತಿಸ್ತಾ ಇದ್ದೇವೆ, ಲೋಕದ ಹಿಂದೆ ಹೋಗ್ತಾ ಇದ್ದೇವೆ. ಅದಕ್ಕೆ ಲೋಕವನ್ನು ನಾವು ಆಳ್ಬೇಕೆನ್ನುವುದಾದರೆ ಎಂದು ಆಳ್ಬೇಕೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾನೆ. ಆದರೆ ಲೋಕವು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ.
ನೋಡುವ ಕಣ್ಣುಗಳು ಆಸೆ ಪಟ್ಟ ಕ್ರಿಯೆಗಳ ಮುಖಾಂತರವಾಗಿ ಅವು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಅವುಗೆ ನಾವು ಬಲಹೀನವಾಗ್ತಾ ಇದ್ದೇವೆ. ಕುಡುಕತನ, ದುಂದೌತನ, ವ್ಯಭಿಚಾರ, ಕಳ್ಳತನ, ಮೋಸ, ವಂಚನೆ, 1, 2, 3, 4 ಅನೇಕ ರೀತಿಗೆ ಅವುಗಳಿಗೆ ನಾವು ದಾಸರಾಗಿಬಿಟ್ಟಿದ್ದೇವೆ, ದಾಸಿಗಳಾಗಿಬಿಟ್ಟಿದ್ದೇವೆ. ನಮಗೋಸ್ಕರ ಒಂದು ಪ್ರವಾದನೆ ಇದೆ ಎಂಬುದಾಗಿ, ನಮಗೋಸ್ಕರ ಒಂದು ಭವಿಷ್ಯತ್ವಾಣಿ ಇದೆ ಎಂಬುದನ್ನು ನಮಗೆ ಗೊತ್ತೇ ಇಲ್ಲ. ಹೋಗ್ತಾ ಇದ್ದೇವೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ದ, ನೀವು ಲೋಕಕ್ಕೆ ಬೆಳಕು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ. ವಿತೌಟ್ ಸಾಲ್ಟ್ ಏನು ಮಾಡೋದಕ್ಕಾಗೋದಿಲ್ಲ. ಉಪ್ಪನ್ನೋದು ಇದ್ರೇನೆ ನಮ್ಮ ಬಾಡಿಯಲ್ಲಿ ಸಹ ರಕ್ತವು ಸಂಪೂರ್ಣವಾಗಿ ಫಂಕ್ಷನ್ ಆಗೋದು. ಉಪ್ಪು ಕಡಿಮೆ ಆದರೆ ಒಂದು ಪ್ರಾಬ್ಲಮ್, ಜಾಸ್ತಿ ಆದರೆ ಒಂದು ಪ್ರಾಬ್ಲಮ್. ಅದು ಸಮರ್ಪಕವಾಗಿ ಇತ್ತಂತ ಹೇಳಿದ್ರೆ ಆರೋಗ್ಯವಾಗಿರ್ತೇವೆ. ಉಪ್ಪಿಗೆ ಅಷ್ಟು ಮಹಿಮೆ ಇದೆ ಅಂದರೆ, ಅವಾಗ ದೇವರು ನಿನ್ನನ್ನು ಉಪ್ಪಿಗೆ ಹೋಲಿಸಿದ್ರೆ ಅಂತ ಹೇಳಿದ್ರೆ ನೀನು ಗುರುತಿಸಿಕೊಳ್ಳಬೇಕು. ಪ್ರಪಂಚದಲ್ಲಿರುವಂಥ ಎಲ್ಲವುಗಳಿಗಿಂತಲೂ ನೀನು ಶ್ರೇಷ್ಠನು, ನೀನು ಮಹೋನ್ನತನ ಆತ್ಮವನ್ನು ಹೊಂದಿದವನು ಎಂಬುದಾಗಿ. ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ ಏನೆಂಬುದಾಗಿ. ಆ ಮಾತನ್ನು 10ನೇ ವರ್ಷದಲ್ಲಿ ಯೆರೆಮೀಯ 1:10 ಓದ್ತಾನೆ ನಾನು, ನೋಡ್ರಿ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನಾನು ನೇಮಿಸಿದ್ದೇನೆ. ಇದು ನಮ್ಮ ಭವಿಷ್ಯತ್ವಾಣಿ, ನಮಗೋಸ್ಕರ ಕೊಟ್ಟಿರುವಂಥ ಪ್ರಾಪಸಿ. ಇದು ಸೇವಕರುಗಳಿಗೆ ಮಾತ್ರ ಅಂತ ಅನ್ಕೋಬೇಡಿ, ಸುವಾರ್ತಿಗಳಿಗೆ ಮಾತ್ರ ಅಂತ ಅನ್ಕೋಬೇಡಿ, ವರಗಳನ್ನು ಪಡ್ಕೊಂಡಿರೋರಿಗೆ ಮಾತ್ರ ಅಂತ ಅನ್ಕೊಳ್ಬೇಡಿ. ನೀವು ಲೋಕಕ್ಕೆ ಉಪ್ಪು ಆಗಿದ್ದೀರಾ. ಅಲ್ಲಿ ಯಾರನ್ನ ಮೆನ್ಷನ್ ಮಾಡಲಿಲ್ಲ ದೇವರು, ಎಲ್ಲರನ್ನ ನೋಡಿ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಸಹ ಹೇಳ್ತಾ ಇದ್ದಾರೆ. ಮತ್ತು ಆ ಉಪ್ಪಿಗೆ ಕೊಟ್ಟಿರುವಂಥ ಅಧಿಕಾರವು ಅದು ಕೇವಲ ನಿನಗೋಸ್ಕರನೇ. ಅದಕ್ಕೆ ದಾವೀದ ಮಹಾರಾಜನು ಬರೆದಂಥ ಕೀರ್ತನೆ 139:16 ಹೇಳ್ತಾರೆ, ನನ್ನ ಆಯುಷ್ಕಾಲದ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆದಿದ್ದೀಯಾ. ಅವರು ಭವಿಷ್ಯತ್ತನ್ನು ತಿಳಿದವರಾಗಿ ನನ್ನ ಆಯುಷ್ಕಾಲ ಎಲ್ಲವೂ ಸಹ ನಿನ್ನ ಪುಸ್ತಕದಲ್ಲಿ ಬರೆದಿದ್ದೀಯ ದೇವರೇ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವ? ನಮಗೆ ಗೊತ್ತಿಲ್ಲ, ಬೋಧನೆ ಮಾಡೋರು ಇಲ್ಲ, ತಿಳುವಳಿಕೆ ಇಲ್ಲ, ಹೇಳೋರು ಇಲ್ಲ, ಸತ್ಯನೇ ನಮಗೆ ಗೊತ್ತಿಲ್ಲ. ಈ ಪ್ರಪಂಚದ ನೋಡಿ ಇದೇ ಸತ್ಯ, ಈ ಪ್ರಪಂಚದ ನೋಡಿ ಇಷ್ಟೇ ಅಂದ್ಕೊಳ್ತಾ ಇದ್ದೇವೆ. ಸತ್ಯವೇದ ಸುಳ್ಳಾಗಲ್ಲ. ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ನಿನಗೋಸ್ಕರ ದೇವರು ಮುಂಚಿತವಾಗಿ ಹೇಳಿರುವಂಥ ಪ್ರವಾದನೆಯನ್ನು ನೀನು ಗುರುತಿಸಿದ್ಯಾ? ಅದರ ಬಗ್ಗೆ ಚಿಂತೆ ಮಾಡಿದ್ಯಾ? ನಿನ್ನ ಭವಿಷ್ಯತ್ ಕಾಲವನ್ನು ಕುರಿತು ಆದರೂ ನೀನು ಯೋಚನೆ ಮಾಡಿದ್ಯಾ? ನೀನು ಯಾವಾಗ ನಿನ್ನ ಮುಂದಿನ ಪ್ರವಾದನೆಗಳನ್ನು ಗುರುತಿಸುತ್ತೀಯೋ ಆಗ ನಿನ್ನ ಭವಿಷ್ಯತ್ ಕಾಲ ನಿನಗೆ ಕಾಣಲ್ಪಡೋದು. ಅಲ್ಲಿವರೆಗೂ ನಿನಗೆ ಕಾಣಲ್ಪಡಲ್ಲ. ನೀನು ಅಂಧನೇ, ನೀನು ಕುರುಡನೇ, ನೀನು ಬಲಹೀನನೇ. ನಿನ್ನ ಮುಂದಿನ ಭವಿಷ್ಯತ್ ಕಾಲ ಏನಿದೆ ಅದನ್ನು ಅರ್ಥಕೋ. ಆಗ ನಿನ್ನ ಭವಿಷ್ಯತ್ ಕಾಲವು, ಮುಂದಿನ ಭವಿಷ್ಯತ್ ಕಾಲವು ನಿನಗೆ ಗೊತ್ತಾಗುತ್ತದೆ. ಅದರಿಂದ ಈ ಸಮಯದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ, ಈ ಲೋಕವು ಒಳ್ಳೆಯದಲ್ಲ, ಈ ಲೋಕವು ಒಳ್ಳೆಯದಲ್ಲ. ಅದರಿಂದ ಹೇಗೆ ಹೇಳ್ತದೆ? ಹಿಬ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಚನ ಒಂದು ಮಾತು ಹೋಗ್ತಾನೆ ನೋಡ್ರಿ. ಹಿಬ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಈ ರೀತಿಯಾಗಿ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಓದ್ತೇನೆ ನೋಡ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಅರಸನಾರೂಢನಾಗಿದ್ದಾನೆ ಎಂಬುದಾಗಿ ನಾವು ಗುರುತಿಸ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನಿಗೋಸ್ಕರ ಯಾವ ಭವಿಷ್ಯತ್ವಾಣಿ ಮುಂಚಿತವಾಗಿ ತಿಳಿಯಪಡಿಸಿತ್ತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ದೇವರು ಕಳಿಸಿಕೊಟ್ಟ ಹಾಗೆ ಆತನಲ್ಲಿರುವಂಥ ಆ ನಂಬಿಕೆಯನ್ನು ಹುಟ್ಟಿಸಿದ ಮುಖಾಂತರವಾಗಿ ಆತನ ಶಿಲುಬೆಯಲ್ಲಿ ಶ್ರಮೆಗಳನ್ನು ಅನುಭವಿಸಿ ಅವಮಾನ ನಿಂದೆಗೆ ಗುರಿಯಾಗಿ ಕೊನೆಗೆ ಏನಾದ, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ. ಅದಾದ ಮೇಲೆ ಮರಣಿಸಲ್ಪಟ್ಟ, ಸಮಾಧಿ ಮಾಡಲ್ಪಟ್ಟ,
ತಿರುಗಿ ಆತನ ಏನು ಮಾಡಿದ, 3ನೇ ದಿನ ಮೃತ್ಯುಂಜಯನಾಗಿ ಆತನು ಎದ್ದು ಈಗ ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸೀನನಾಗಿದ್ದಾನೆ. ಇದು ನಿಮ್ಮ ಭವಿಷ್ಯತ್ವಾಣಿ. ನಿಮಗಿರೋ ಮುಂದಿನ ಪ್ರವಾದಿಗಳನ್ನು ಗುರುತಿಸುವಾಗ ನಿಮ್ಮ ಭವಿಷ್ಯತ್ವಾಣಿ ಕಾಣಲ್ಪಡುತ್ತದೆ. ಇಷ್ಟಕ್ಕೆ ನಮ್ಮ ಆಟ ಅಲ್ಲ, ನಿಮ್ಮ ಮುಂದೆ ಒಂದು ಓಟ ಇಟ್ಟಿದ್ದಾರೆ ದೇವರು. ನಿಮ್ಮ ಮುಂದೆ ಒಂದು ಓಟ ಇದೆ. ಆ ಓಟದಲ್ಲಿ ನೀವು ಓಡುವರಾಗಿರಬೇಕು. ಆ ಓಟದಲ್ಲಿ ನೀವು ಗೆಲ್ಲುವರಾಗಿರಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ 2020 ಮ್ಯಾಚ್ ಕೇವಲ ನಿಮಗೋಸ್ಕರ. ಕೊರೋನಾ ಅಂದರೆ ನಿಮ್ಮನ್ನು ಭಯ ಹುಟ್ಟಿಸೋದಲ್ಲ. ಕೊರೋನಾ ಅಂದರೆ ಕಿರೀಟ. ಇಲ್ಲಿ ಅಪೊಸ್ತಲ ಪೌಲನು ಒಂದು ಮಾತು ಹೇಳ್ತಾನೆ, ಅದನ್ನು ನಾನು ಓದ್ತೀನಿ ನೋಡಿ. ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಓದ್ತೀನಿ ನೋಡ್ರಿ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೋಸ್ಕರ ಸಿದ್ಧವಾಗಿದೆ. ಅಪೊಸ್ತಲ ಪೌಲನು ತನ್ನ ಭವಿಷ್ಯತ್ವಾಣಿಯನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆ ನಂಬಿಕೆ, ವಿಶ್ವಾಸ ನಿಮಗಿದೆಯಾ? ನಿಮ್ಮ ವಿಶ್ವಾಸನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ? ನಿಮಗೆ ತಾಳ್ಮೆ ಇದೆಯಾ? ಹೋಗಲಿ, ಆ ತಾಳ್ಮೆಯಿಂದ ಓಡ್ತಾ ಇದ್ದೀರಾ? ಯಾವ ರೀತಿ ಓಡ್ತಾ ಇದ್ದೀರಾ ನಿಮ್ಮ ಓಟನ? ಕೋಪ, ಉದ್ವೇಗ, ಆವೇಶ, ಅವನು ಗೆಲ್ಲಬಾರ್ದು, ಇವನು ಗೆಲ್ಲಬಾರ್ದು, ಅವನು ಆಗಿರಬಾರ್ದು, ಇವನು ಆಗಿರಬಾರ್ದು, ಅವನು ಹಾಳಾಗಬೇಕು, ಇವನು ಹಾಳಾಗಬೇಕು, ಅದು ಹೋಗಬೇಕು, ಇದು ಹೋಗಬೇಕು, ನಾನು ಹೀಗಿರಬೇಕು, ನಾನು ಹಾಗಿರಬೇಕು. ಯಾವುದು ನಿಮ್ಮ ಓಟ? ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ? ಪ್ರೀತಿಯ ಸಹೋದರ ಸಹೋದರಿಯೇ, ಇನ್ನು ಮುಂದೆ ಈ 2020 ಓಟದಲ್ಲಿ ಎಂಟ್ರಿ ಆಗಿದ್ದೀರಾ? ನಿಮ್ಮನ್ನು ಹುಡುಕೊಂಡು ಬಂದುಬಿಟ್ಟಿದೆ ಕೊರೋನಾ. ನಿಮ್ಮನ್ನು ಹುಡುಕಿಕೊಂಡು ದೇವರು ನಿಮಗೋಸ್ಕರ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ, ನಾನು ಇರುವಂಥ ಆ ಮಹಿಮೆಯುಕ್ತವಾದಂಥ ಕಿರೀಟಕ್ಕೋಸ್ಕರ ನನಗೋಸ್ಕರ ಇಟ್ಟಿದೆ ಎಂಬುದಾಗಿ. ಯಾಕೆಂತ ಹೇಳಿದ್ರೆ, ನಾನು ಕರ್ತನ ವಿಶ್ವಾಸದಲ್ಲಿ ನಂಬಿಕೆ ಹುಟ್ಟಿಸುವವನು ನಂಬಿದಂತೆ ನೆರವೇರಿಸುವ ದೇವರಲ್ಲಿ ನಂಬಿಕೆ ಭರವಸೆಯಿಂದ ಇರುವುದರಿಂದ ನನ್ನ ದೇವರು ನನ್ನನ್ನು ನಡೆಸಿ ನಿಲ್ಲಿಸಿದ್ದಾನೆ. ನನ್ನ ಮುಂಚಿತ ನನ್ನ ಪ್ರವಾದನೆ ನನ್ನ ಬಗ್ಗೆ ಹೇಳಿದ್ರು. ನನ್ನ ಪ್ರವಾದನೆ ನನಗೆ ಗೊತ್ತು. ನನ್ನ ಭವಿಷ್ಯತ್ ಕಾಲ ಸಹ ನನಗೆ ಗೊತ್ತಿದೆ. ನನ್ನ ಭವಿಷ್ಯತ್ ಕಾಲದಲ್ಲಿ ನಾನು ಹೀಗೆ ಇರುತ್ತೇನೆ ಎಂಬುದಾಗಿ ದೃಢ ವಿಶ್ವಾಸ ನಂಬಿಕೆಗಳಿಂದ ತಿಮೋಥನನ್ನು ಎಚ್ಚರಿಸ್ತಾ ಇದ್ದೇನೆ. ತಿಮೋಥನೇ, ನಿನಗೋಸ್ಕರ ಮುಂಚಿತವಾಗಿ ದೇವರಿಟ್ಟಿರುವಂಥ ಪ್ರವಾದನೆಗಳನ್ನು ಒಂದು ಸಾರಿ ನಾನು ನೆನೆಸಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ ಎಂಬುದಾಗಿ ಇವತ್ತು ಅಪೊಸ್ತಲ ಪೌಲನು ತಿಮೋತಿಗೆ ಎಚ್ಚರಿಸಿದ ಹಾಗೆ ಪವಿತ್ರಾತ್ಮ ದೇವರ ಸಮಯದಲ್ಲಿ ನಿನ್ನನ್ನು ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ಸಭೆಯನ್ನು ಎಚ್ಚರಿಸ್ತಾ ಇದ್ದಾರೆ. ಸಾರ್ವತ್ರಿಕದಲ್ಲಿ ಇರುವಂಥ ಎಲ್ಲ ಸಭೆಗಳು ಸಹ ದೇವರು ಎಚ್ಚರಿಸ್ತಾ ಇದ್ದಾರೆ. ದೇವರ ನಾಮವನ್ನು ಧರಿಸಿಕೊಂಡಿರುವಂಥ ಪ್ರತಿಯೊಬ್ಬರು ಸಹ ದೇವರು ಎಚ್ಚರಿಸ್ತಾ ಇದ್ದಾರೆ. ನಿನ್ನ ಪ್ರವಾದನೆಯಲ್ಲಿ ನೀನು ನೆಲೆಗೊಂಡಿದ್ದೀಯಾ? ನಿನ್ನ ಪ್ರವಾದನೆ ಅಂತ ಹೇಳಿದ್ರೆ ಅದು ನಿನಗೆ ಸಂಬಂಧಪಟ್ಟದ್ದು. ಅದು ನೀನೇ ಅನುಭವಿಸಬೇಕು. ಅದಕ್ಕೆ ನೀನೇ ವಾರಸುದಾರರು, ನೀನೇ ಪಾತ್ರ, ಬೇರೆಯವರಿಗೆ ಹೋಗೋದಿಲ್ಲ. ದೇವರನ್ನು ಕೇಳಿ, ಯಾವುದಕ್ಕೋಸ್ಕರ ನಾನು ಆರಿಸಿಕೊಂಡಿದ್ದೆ ದೇವರೇ, ಯಾವುದಕ್ಕೋಸ್ಕರ ನಾನು ಡೆಡಿಕೇಟ್ ಮಾಡಿ, ಯಾವುದಕ್ಕೋಸ್ಕರ ನಾನು ವಿಮೋಚಿಸಿದ್ಯಾ, ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸು. ದೇವರನ್ನು ಕೇಳು. ಈಗ ಜೀವಿಸುವ ಜೀವಿತವು ಅದಲ್ಲ ನಿನ್ನ ಜೀವಿತ. ಇನ್ನು ಯಾವುಗಳನ್ನು ನಿನ್ನ ಭವಿಷ್ಯತ್ ನಿನ್ನ ಮುಂದಿನ ಪ್ರವಾದನೆಗಳನ್ನು ಅರಿಯದೆ ನಿನ್ನ ಭವಿಷ್ಯತ್ ಕಾಲದಕ್ಕೆ ಪ್ರವೇಶಿಸೋದಕ್ಕೆ ಸಾಧ್ಯನೇ ಇಲ್ಲ. ABCD ಬಂದರೆ 1ನೇ ಕ್ಲಾಸ್ಗೆ ಹೋಗ್ತೀರಾ. ABCD ಬಂದಿಲ್ಲ ಅಂತ ಹೇಳಿದ್ರೆ ರಸ್ತೆಗಳು ಕೂತ್ಕೊಳ್ತೀರಾ. ಎಲ್ಲಿರ್ತೀರಾ? ಅಷ್ಟೇ ತಾನೇ. ವಿದ್ಯಾಭ್ಯಾಸ ಇದ್ರೇ ಮುಂದುವರಿಯೋದಕ್ಕೆ ಸಾಧ್ಯ. ವಿದ್ಯಾಭ್ಯಾಸ ಇಲ್ಲದೆ ನೀವು ಎಲ್ಲಿರ್ತೀರಾ? ಇದರಲ್ಲಿ ಇರೋ ಸ್ಥಳದಲ್ಲೇ ಇರ್ತೀರಾ. ಹಾಗಿರ್ಬೇಡ್ರಿ. ಅರ್ಥಕೊಳ್ರಿ, ತಿಳಿದುಕೊಳ್ಳ್ರಿ, ಗುರುತಿಸ್ರಿ. ಆ ರೀತಿಯಾಗಿ ಗುರುತಿಸುವಂತೆ ಕೇಳಿದ ವಾಕ್ಯದ ಮೇರೆಗೆ ಪವಿತ್ರಾತ್ಮ ದೇವರು ನಿಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಲಿ. ತಿಮೋಥನೊಂದಿಗೆ ಹೇಳ್ತಾ ಇದ್ದೇನೆ, ತಿಮೋಥನೇ, ವಾಕ್ಯವನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿಯೇ, ನಿನಗೋಸ್ಕರ ಇಟ್ಟಿರುವಂಥ ಪ್ರವಾದನೆಗಳನ್ನು ಅರಿತುಕೊಂಡಿರುವಂಥ ಪವಿತ್ರಾತ್ಮನು ಈ ಸಮಯದಲ್ಲಿ ನಿನ್ನನ್ನು ಆಜ್ಞಾಪಿಸ್ತಾ ಇದ್ದಾನೆ, ನಿನ್ನ ಎಚ್ಚರಿಸ್ತಾ ಇದ್ದಾನೆ. ಏನಕ್ಕೋಸ್ಕರ? ಕ್ರಿಸ್ತನ ಹಾಗೆ ಜೀವಿಸು. ಕ್ರಿಸ್ತನ ಕೊಟ್ಟ ವಾಗ್ದಾನದ ಕೈ ಹಿಡಿ. ಆತನ ಪರಿಶುದ್ಧನ ಹಾಗೆ ನೀನು ಪರಿಶುದ್ಧನಾಗಿರು. ಆತನು ಕೊಟ್ಟಿರುವ ಅಧಿಕಾರವನ್ನು ಈ ಲೋಕದಲ್ಲಿ ಉಪಯೋಗಿಸು. ಆತನ ಆಶೀರ್ವಾದಕ್ಕೆ ನೀನು ಪಾತ್ರ ಆಗಬೇಕು ಎಂಬುದಾಗಿ ಪವಿತ್ರಾತ್ಮ ದೇವರು ನಿನ್ನನ್ನು ಎಚ್ಚರಿಸುತ್ತಾ, ಕರ್ತನ ಬರುವ ದಿನವನ್ನು ತಾಳ್ಮೆಯಿಂದ, ಉಪದ್ರವಗಳು ಬರಲಿ, ಶೋಧನೆಗಳು ಬರಲಿ, ಮಳೆ ಬರಲಿ, ಇನ್ನೊಂದು ಬರಲಿ, ವಗೇರ ನಮ್ಮನ್ನು ನಷ್ಟಪಡಿಸೋ ಯಾವುದೇ ಕಾರ್ಯಗಳು ಬಂದರೂ ಸರಿ, ತಾಳ್ಮೆಯಲ್ಲಿ ಇದ್ದುಕೊಂಡು ನಮ್ಮ ದೃಷ್ಟಿ ನಮ್ಮ ಟ್ರೋಫಿ ಕಡೆಗೆ ಇರಲಿ. ಅಂದರೆ ನಾವು ಪಡೆದುಕೊಳ್ಳುವ ಬಹುಮಾನದ ಕಡೆಗೆ ಇರಲಿ. ನನಗೋಸ್ಕರ ಬಹುಮಾನ ಇಟ್ಟಲ್ಪಟ್ಟಿದೆ. ಅದೇ ನಂಬಿಕೆ, ಅದೇ ವಿಶ್ವಾಸ. ನಾನು ಬಹುಮಾನ ಇಲ್ಲದವನಲ್ಲ, ನನಗೆ ಬಹುಮಾನ ಇದೆ. ಅದನ್ನು ಹೊಂದ್ಕೊಳ್ಳೋದಕ್ಕೆ ನಾನು ಓಡ್ತಾ ಇದ್ದೇನೆ. ಕ್ರಿಸ್ತನನ್ನು ನೋಡಿ ಓಡ್ರಿ.
ಕ್ರಿಸ್ತನ ಮುಂದೆ ಓಡ್ತಾವೆ. ಶಿಲುಬೆಯನ್ನು ದೃಷ್ಟಿಸಿರಿ, ಶಿಲುಬೆ ಮೇಲೆ ಯೇಸು ಸ್ವಾಮಿ ಪಟ್ಟ ಪಾಡುಗಳನ್ನು ಅರ್ಥ ಮಾಡಿಕೊಳ್ಳ್ರಿ. ಎಷ್ಟು ತಾಳ್ಮೆ! 3 ಆಣಿಗಳಲ್ಲಿ ನೇತಾಡುವಂಥ ಶರೀರದಲ್ಲಿಯೂ ಸಹ ತಾಳ್ಮೆಯನ್ನು ಕಳ್ಕೊಳ್ಳೋದೆ ನಮ್ಮ ಕ್ಷೇಮವನ್ನು ಬಯಸೋದಕ್ಕೋಸ್ಕರ ತನ್ನನ್ನೇ ತಗ್ಗಿಸಿಕೊಂಡಂಥ ಯೇಸು ಸ್ವಾಮಿಯನ್ನು ಸರಿ ದೃಷ್ಟಿಸಿ. ಈ ಸಮಯದಲ್ಲಿ ಕರ್ತನು ಕೇಳಿದ ವಾಕ್ಯದ ಮೇರೆಗೆ ಆತನ ಶಿಲುಬೆ ನೆರಳಲ್ಲಿ ನಿಮ್ಮನ್ನು ಬಂಧಿಸಿ, ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಪ್ರವಾದನೆಗಳನ್ನು ನಿಮಗೆ ತಿಳಿಯಪಡಿಸಿ, ಇನ್ನೂ ನಿಮ್ಮನ್ನು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಬಲಪಡಿಸುವ ಹಾಗೆ ಭವಿಷ್ಯತ್ ಕಾಲದಲ್ಲಿ ಇಟ್ಟಿರುವ ಆ ಬಹುಮಾನಕ್ಕೋಸ್ಕರ ಅದು ನೀವೇ ಪಡೆದುಕೊಳ್ಳಬೇಕು. ಅದು ನಿಮ್ಮದೇ. ಅದನ್ನು ನೀವು ಕಳೆದುಕೊಳ್ಳುವುದಾದರೆ ನೀವು ನಿತ್ಯ ನರಕದಲ್ಲಿ ಇರ್ತೀರಾ, ಆರದ ಬೆಂಕಿ ಕೆರೆಯಲ್ಲಿ ಇರ್ತೀರಾ. ಓಡ್ತಾ ಇದ್ದೇವೆ, ಕ್ರಿಸ್ತನ ಜೊತೆಯಲ್ಲಿ ಓಡೋಣ. ಓಡ್ತಾ ಇದ್ದೇವೆ, ಆತನ ಪರಿಶುದ್ಧದಲ್ಲಿ ಓಡೋಣ. ಓಡ್ತಾ ಇದ್ದೇವೆ, ಗುರಿ ಇಟ್ಟುಕೊಂಡು ಓಡೋಣ. ಬಹುಮಾನ ಅಲ್ಲಿ ಇದೆ, ಬಹುಮಾನವನ್ನು ನೋಡಿ ಓಡೋಣ. ಆ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಮ್ಮ ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವಾತ ಇರುವಾತದ ಕರ್ತನೆ, ನೀನು ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ದೇವರು. ಇಲ್ಲಿವರೆಗೂ ಸಹ ದೇವರು ಯಾರಾದ್ರೂ ಈ ರೀತಿಯಾಗಿ ನಡೆಸಿಕೊಡುವಾಗಿ ನೀವು ಕೊಟ್ಟಿರುವಂಥ ಒಳ್ಳೆಯ ಭಾಗ್ಯಕ್ಕಾಗಿ ನಾನು ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇನೆ. ವಿಶೇಷವಾಗಿ ಕರ್ತನೆ, ನೀವು ನಮ್ಮೊಂದಿಗೆ ಮಾತನಾಡಿದಂಥ ವಾಕ್ಯಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ ಈ ಸಮಯದಲ್ಲಿಯೂ ಸಹ ಕೇಳಲ್ಪಟ್ಟ ವಾಕ್ಯವು, ಬಿಚ್ಚಲ್ಪಟ್ಟ ವಾಕ್ಯವು ಅನೇಕರ ಹೃದಯದಲ್ಲಿ ಫಲಿಸಿ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸು. ಈಗ ತಿಮೋತಿಯೊಂದಿಗೆ ಮಾತನಾಡಿದ ಹಾಗೆ ದೇವರೇ, ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡಿದ್ರ ನಮ್ಮ ಭವಿಷ್ಯತ್, ನಮ್ಮ ಮುಂದಿನ ನಮಗೆ ಹೇಳಲ್ಪಟ್ಟ ಪ್ರವಾದನೆಗಳ ನಿಮಿತ್ತವಾಗಿ ದೇವರೇ ಅವುಗಳನ್ನು ನೆನಪಿಗೆ ಬರಮಾಡಿ ಆಜ್ಞಾಪಿಸುತ್ತಿರುವ ಹಾಗೆ ನಮ್ಮೊಂದಿಗೂ ಸಹ ಆಜ್ಞಾಪಿಸುತ್ತಾ ಇದ್ದೀರಾ. ನಮ್ಮ ಭವಿಷ್ಯತ್ ಕಾಲವು ಅಧಿಕಾರದಿಂದ ಕೂಡಿದ್ದು, ಅದು ಆಜ್ಞೆಗಳಿಂದ ಕೂಡಿದ್ದು ದೇವರೇ. ಅದರಲ್ಲಿ ನಿನ್ನ ಛಾಯೆಯಲ್ಲಿ, ನಿನ್ನ ರೂಪದಲ್ಲಿ ಇರುವಂಥ ನಾವು ನಿನ್ನ ಮಹಿಮೆಗೆ ತಕ್ಕ ಹಾಗೆ ಇರಬೇಕೆಂಬುದಾಗಿ ಭೂಲೋಕದ ಎಲ್ಲ ಸ್ವಾಸ್ಥ್ಯವನ್ನು ನಿಮ್ಮ ಪ್ರಜೆಗಳು ಅನುಭವಿಸುವಂತೆ ನೀವು ಕೊಟ್ಟಿರುವಂಥ ದೇವನಾಗಿದ್ಯಾ. ಅವುಗಳನ್ನು ಅರಿಯದೇ ಲೋಕದ ಮಾಯೆಯಲ್ಲಿ ಬಿದ್ದು ದೇವರೇ ನಿನ್ನ ಮಹಿಮೆಯನ್ನು ಕಳೆದುಕೊಂಡವರಾಗಿದ್ದೇವೆ ಕರ್ತನೆ. ಈ ದಿನದಲ್ಲಿ ನಮ್ಮನ್ನು ಎಚ್ಚರಿಸಿ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ, ವಿಶೇಷವಾಗಿ ಈ ಸಮಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯವು ಎಲ್ಲರ ಹೃದಯಗಳಲ್ಲಿ ಫಲಿಸಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸು ಕರ್ತನೆ. ಯಾರು ಮನಗುಂದಿದವರಾಗಿದ್ದಾರೆ, ಯಾರು ಇನ್ನೂ ದೇವರೇ ಅವರ ಪ್ರವಾದಿಗಳನ್ನು ಗುರುತಿಸದೇ ಇದ್ದಾರೋ, ಯಾರು ಭವಿಷ್ಯತ್ ಕಾಲದ ಕಡೆಗೆ ದೇವರ ತಮ್ಮ ಗಮನವನ್ನು ಹರಿಸದೆ ಕೇವಲ ದೇವರೇ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಇದ್ದಾರೋ ಅವರನ್ನು ಸಂಧಿಸಿ ಬಿಡಿಸಿ ನೀನು ಮಹಿಮೆ ಹೊಂದಬೇಕಾಗಿ ಬೇಡ್ತಾ ಇದ್ದೇನೆ. ಅಪವಾದಿಯ ಬಲಹೀನತೆಗಳು ಯಾರ್ಯಾರು ಬಂಧನದಲ್ಲಿದ್ದಾರೋ ಆ ಅಪವಾದಿ ಕುತಂತ್ರಗಳು, ಅಪವಾದಿ ಯೋಚನೆಗಳೆಲ್ಲವೂ ಸಹ ಚದರಿ ಹೋಗಲಿ, ನಿರ್ಮೂಲವಾಗಲಿ ಕರ್ತನೆ. ಅವುಗಳೆಲ್ಲವನ್ನು ನೀನು ರಕ್ತದ ತೊಳೆದು ಶುದ್ಧೀಕರಿಸು ದೇವರೇ. ನಿನ್ನ ಪ್ರೇಕ್ಷೆಗಳಿಗೆ ಹೊಸ ಉಜ್ಜೀವನ, ಹೊಸ ಬಲವು ಉಂಟಾಗಲಿ. ಅವರಲ್ಲಿ ಪರಿಶುದ್ಧ ಆತ್ಮನು ದೇವರೇ, ಪವಿತ್ರತೆಯು ದೇವರೇ ನೀತಿ ಕಾರ್ಯಗಳು ದಿನ ದಿನಕ್ಕೆ ಅಭಿವೃದ್ಧಿ ಆಗಲಿ ದೇವರೇ. ಅವರಲ್ಲಿ ಇರುವಂತಹ ಉಪ್ಪಿನ ಸಾರಾಂಶವು ನಿನ್ನ ಮಹಿಮೆಯುಕ್ತವಾದಂಥ ನಿನ್ನ ಆತ್ಮನ ಕ್ರಿಯೆಗಳು ದೇವರ ಅನೇಕರಿಗೆ ತೋರಿಸಲ್ಪಡುವ ಹಾಗೆ, ಅನೇಕರು ಕಾಣಲ್ಪಡುವ ಹಾಗೆ ನೀನು ದೇವರ ನಿನ್ನ ಪ್ರಜೆಗಳನ್ನು ಆಶೀರ್ವದಿಸಬೇಕಾಗಿ ಬೇಡ್ತಾ ಇದ್ದೇನೆ. ಈ ಸಮಯದಲ್ಲಿ ಆಯಾ ಸ್ಥಳಗಳಲ್ಲಿ ಇರುವಂಥ ನಿನ್ನ ಪ್ರಜೆಗಳನ್ನು ದೇವರೇ, ಆಯಾ ಪ್ರಾಂತದಲ್ಲಿ ಇರುವಂಥ ನಿನ್ನ ವಿಶ್ವಾಸ ಎಲ್ಲ ಕುಟುಂಬಗಳನ್ನು ಹೆಸರಾಗಿ ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಗರ್ಭಫಲವನ್ನು ಹೊತ್ತುಕೊಂಡು ದೇವರೇ ಒಳ್ಳೆ ಪ್ರಸವೇದನೆಗಾಗಿ ಎದುರು ನೋಡುವಂಥ ಮಕ್ಕಳಿಗೆ ಸುಖಕರವಾದಂಥ ಪ್ರಸವೇದನೆಯನ್ನು ದಯಪಾಲಿಸು. ಗರ್ಭಫಲವನ್ನುಗೋಸ್ಕರ ಎದುರು ನೋಡುವಂಥ ಮಕ್ಕಳಿಗೆ ಒಳ್ಳೆಯ ಸಂತಾನ ಭಾಗ್ಯವನ್ನು ಅನುಗ್ರಹಿಸು ದೇವರೇ. ವೃದ್ಧರಿಗೋಸ್ಕರ, ಮಕ್ಕಳಿಗೋಸ್ಕರ, ವಿಶೇಷವಾಗಿ ಪರೀಕ್ಷೆಗಳು ಬರೆಯುವಂಥ ದೇವರೇ, ಫಸ್ಟ್ PUC ಸೆಕೆಂಡ್ PUC ಬರೆಯುವಂಥ ಮಕ್ಕಳು ದೇವರೇ, ಡಿಗ್ರಿಗಳನ್ನು ಮಾಡುವಂಥ ಮಕ್ಕಳು ದೇವರೇ ಮತ್ತೆ ಕೆಲವು CET ಎಕ್ಸಾಮ್ಸ್ಗಳಲ್ಲಿ ದೇವರೇ ಬರೆಯುವಂಥ ಮಕ್ಕಳಿಗೋಸ್ಕರ ಯಾವುದೇ ಒತ್ತಡಗಳಿಲ್ಲದೆ ಆರೋಗ್ಯ, ಬಲವು, ಜ್ಞಾಪಕ ಶಕ್ತಿ, ಜ್ಞಾನವನ್ನು ಉಂಟು ಮಾಡಿ ದೇವರೇ ಅವರ ಭಯ, ಕಳವಳ ದೂರ ಹೋಗಲಿ ಎಂಬುದಾಗಿ ಬೇಡ್ತಾ ಇದ್ದೇನೆ. ಅವರನ್ನು ನಿನ್ನ ನಾಮದಲ್ಲಿ ಬಲಪಡಿಸು ಕರ್ತನೆ. ಆರೋಗ್ಯ, ಜ್ಞಾಪಕ ಶಕ್ತಿಯಿಂದ ಮಕ್ಕಳು ಬೆಳವಣಿಗೆ ಆಗಲಿ. ಈ ರೀತಿಯಾಗಿ ಕೊಡೋಣ ಎಂಬ ದೇವರೇ ಭಯದ ವಾತಾವರಣವನ್ನು ನಮ್ಮ ದೇಶದಿಂದ ನಿರ್ಮೂಲನೆ ಮಾಡು. ಎಲ್ಲ ದೇಶಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಿನ್ನ ರಕ್ತವು ಪ್ರೋಕ್ಷಿಸಲ್ಪಡಲಿ ಎಂಬುದಾಗಿ ಬೇಡ್ತಾ ಇದ್ದೇನೆ. ಯೇಸು ಕ್ರಿಸ್ತ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ ಎಂಬುದಾಗಿ, ಯೇಸು ಕ್ರಿಸ್ತನ ರಕ್ತವು ಸಕಲ ಕಲ್ಮಶವನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರೇ. ರೀತಿಯಾಗಿ ನಿನ್ನ ರಕ್ತವು ಯಾವ ಪ್ರಪಂಚದ ಮೇಲೆ ಇದೆ, ಅದರಿಂದ ಆ ರಕ್ತದಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿ ಮರಣ ಛಾಯೆಯಲ್ಲಿರುವುದು ನಿತ್ಯ ಜೀವಕ್ಕೆ ನಡೆಸಲ್ಪಡಲಿ ದೇವರೇ. ನರಕದಲ್ಲಿ ಇರುವಂಥವರು ನಿತ್ಯ ಜೀವನಕ್ಕೆ ಬಾಧ್ಯರಾಗುವಂತೆ ಕೃಪೆಯನ್ನು ತೋರಿಸು. ಈ ಸಮಯದಲ್ಲಿ ಸಹ ಕರ್ತನೆಪ್ಪ ಆಯಾ ಸ್ಥಳಗಳಲ್ಲಿ ಇದ್ದುಕೊಂಡು ದೇವರೇ ಎಂಬುದಾಗಿ ಅವರ ಪರಿಸ್ಥಿತಿಗಳನ್ನು ದೇವರೇ ನಿನ್ನ ಸನ್ನಿಧಾನ ವಿಜ್ಞಾಪನೆ ಮಾಡ್ತಾ ಇದ್ರು. ಅವರೆಲ್ಲರನ್ನ ನೆನಪಿಗೆ ಬರಮಾಡುತ್ತಾ ಇದ್ದಾನೆ. ನಿಮ್ಮ ನೆನಪಿನಲ್ಲಿ ನೆನಪಿಸಿಕೊಂಡು ದೇವರೇ ನೀನು ಮಹಿಮೆ ಹೊಂದಬೇಕಾಗಿ
ಈ ಸಮಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಫಲಿಸಿ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಬೇಕಾಗಿ ದಯವನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ನಿಮ್ಮ ಚಿತ್ತವಾದಲ್ಲಿ ನೆಕ್ಸ್ಟ್ ವೀಕ್ ಎಲ್ಲರೂ ಸಹ ಸಭೆಯಲ್ಲಿ ಕಾಣಲ್ಪಡುವಂಥ ಕೃಪೆಯನ್ನು ದಯಪಾಲಿಸಿ ಮಹಿಮೆ ಹೊಂದಬೇಕಾಗಿ ನಿಮ್ಮ ಕರ್ತನೂ ಒಡೆಯದಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯನ್ನು ಬಿಡುವುದಿದ್ದೇನೆ ಕರ್ತನೆ. ಅದು ಕೂಡ కుడిపార్శ్వన నిలుచుకునేంత వరకు కూడా సదాకాలము తోడయుండి దీవించి ఆశీర్వదించి ఆరోగ్య బల ఐశ్వర్యములతో జీవించినట్లు బలపరచబడును గాక. ಆಮೆನ್. ಗಾಡ್ ಬ್ಲೆಸ್ ಯು. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಸಹ ಕೇಳಿದ ವಾಕ್ಯದ ಮೇರೆಗೆ ದೇವರು ನಿಮ್ಮನ್ನು ಆಶೀರ್ವಿಸಿ ಬಲಪಡಿಸಿ. ಪ್ರೈಸ್ ದ ಲಾರ್ಡ್. ಕಳೆದ ನೆಕ್ಸ್ಟ್ ವೀಕಲ್ಲಿ ನಾವೆಲ್ಲರೂ ಸಹ ನಾವು ಆರಾಧನೆಯಲ್ಲಿ ಸಭೆಯಲ್ಲೇ ಪಾಲ್ಗೊಳ್ತೇವೆ. ಎಲ್ಲರೂ ಬರಬೇಕಾಗಿ ನಾನು ನಿಮಗೆ ಮನವಿ ಮಾಡ್ತೇನೆ. ನಾನು ಒಳ್ಳೆಯದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರವಾದಿಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ.